ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಪ್ರಿಯರೇ, ಇವತ್ತು ಉಪವಾಸ ಪ್ರಾರ್ಥನೆ. ಈ ಪ್ರಾರ್ಥನೆಗೆ ನಿಮಗೆಲ್ಲರಿಗೆ ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ಸ್ವಾಗತಿಸ್ತೇವೆ. ಯಾರ್ಯಾರು ನಮ್ಮ ಹತ್ರ ಲೈಯಲ್ಲಿದ್ದರೆ ನೀವು ಕನೆಕ್ಟ್ ಆಗಿದ್ದೀರಿ. ನಾವು ಈ ಸಮಯದಲ್ಲಿ ಪ್ರಾರ್ಥನೆ ಮಾಡಿ ಅದರ ನಂತರ ನಾವು ಆರಾಧನೆ ಸ್ತುತಿಗೆ ಹೋಗ್ತೇವೆ. ಭೂಮಿ ಆಕಾಶವನ್ನು ಸೃಷ್ಟಿ ಮಾಡಿದ ನಮಗೆ ಹೆಚ್ಚು ಪ್ರೀತಿ ಮಾಡುವ ನಮ್ಮ ಪರಲೋಕದಲ್ಲಿರುವ ನಮ್ಮ ಪ್ರೀತಿಯುಳ್ಳ ತಂದೆಯಾದವರಿಗೆ ಕೋಟಿ ಕೋಟಿ ಸ್ತೋತ್ರ. ಈ ಸಮಯಕ್ಕೆ ಕರ್ತನೇ ತಂದೆಯನಿಗೆ ಸ್ತೋತ್ರನ ಪಾದ ಬಳಿಗೆ ನಾವು ಬಂದಿದ್ದೇವೆ. ಸ್ವಾಮಿ, ಯೇಸು ಕ್ರಿಸ್ತನ ನಾಮದಲ್ಲಿ ಪರಿಶುದ್ಧ ಆತ್ಮನ ಸಹಾಯದಿಂದ ದೇವರಾತ್ಮನೇ ಸಹಾಯ ಮಾಡು. ನಮ್ಮ ಸಂಪೂರ್ಣವಾಗಿ ನಾವು ತಗ್ಗಿಸ್ತೇವೆ, ನಮ್ಮ ತಲೆಯನ್ನು ನಮಗೆ ತಗ್ಗಿಸ್ತೇವೆ. ನೀನು ನಮಗೆ ನಡೆಸಬೇಕಂದು ನಾನು ಪ್ರಾರ್ಥನೆ ಮಾಡ್ತೇನೆ. ಕರ್ತನೇ, ನೀನೇ ನಮಗೆ ನಡೆಸಬೇಕು. ಮುಂದಿನ ಸಮಯ ನಮ್ಮನ್ನು ನಾವು ಸಂಪೂರ್ಣವಾಗಿ ಸರೆಂಡರ್ ಮಾಡ್ತೇವೆ ಕರ್ತನ ಪಾದ ಬಳಿಗೆ. ಕರ್ತನೇ, ನಮ್ಮ ಆತ್ಮ ಪ್ರಾಣ ಶರೀರ ಸರೆಂಡರ್ ಮಾಡ್ತೇನೆ. ನಡೆಯುವ ಸ್ತುತಿ ಆರಾಧನೆ, ವಾಕ್ಯ ಭಾಗ, ಪ್ರಾರ್ಥನೆ ಭಾಗ ಕರ್ತನೇ ಪರಿಶುದ್ಧಾತ್ಮನ ಬಿಟ್ಟು ಕೊಡ್ತೀವಿ. ಪರಿಶುದ್ಧಾತ್ಮನೇ ನೀನು ನಡೆಸಬೇಕಂತ ಪ್ರಾರ್ಥನೆ ಆರಂಭದ ಹಂತ ತನಗೆ ನಡೆಸು. ಕರ್ತನೇ, ಈ ದಿವಸ ಕಸರ ಸ್ತೋತ್ರ. ಒಳ್ಳೆಯ ವಾತಾವರಣ ಕೊಟ್ಟಿದ್ದಿ, ಎಲ್ಲ ಒಳ್ಳೆಯದೇನೆ ಮಾಡಿದ್ವಿ. ಸ್ತೋತ್ರಪ್ಪ, ನಿನ್ನ ಪ್ರಸನ್ನತೆಂದು ನಿನ್ನ ತುಂಬಿಸು ನಮ್ಮನ್ನು ಎಲ್ಲರನ್ನು. ನಿನ್ನ ಉಪಸ್ಥಿತಿ ನಮಗೆ ಬೇಕು ಕರ್ತನೇ. ನಿನ್ನ ಮೇಲೆ ನಾವು ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹೌದು ಸ್ವಾಮಿ, ನೀನು ನಡೆಸು. ನಿನ್ನ ಪರಿಶುದ್ಧ ರಕ್ತವನ್ನು ನಾನು ಕೇಳಿಕೊಡ್ತೇನೆ ನಮ್ಮ ಎಲ್ಲರ ಮೇಲೆ. ಯಾರ್ಯಾರು ಕರ್ತನೇ ನಮ್ಮ ಹತ್ರ ಜಾಯಿನ್ ಆಗಿದ್ದಾರೆ ಅವರ ಮೇಲೆ ನಿನ್ನ ಪರಿಶುದ್ಧ ರಕ್ತವನ್ನು ನಾನು ಚಿಮುಗುತ್ತೇನೆ. ಇದರ ನಂತರ ಯಾರು ಇದರಲ್ಲಿ ಈ ಒಂದು ಪ್ರಾರ್ಥನೆಗೆ ಕನೆಕ್ಟ್ ಆಗ್ತಾರೆ ಅವರ ಮೇಲೆ ಕೂಡ ಚಿಮುಕ್ತೇನೆ ನಿನ್ನ ರಕ್ತ. ಈ ಸ್ಥಳದಲ್ಲಿ ನಮ್ಮ ಮೇಲೆ ನಿನ್ನ ಪರಿಶುದ್ಧ ರಕ್ತವನ್ನು ಚಿಮುಕ್ತೇನೆ. ಪರಿಶುದ್ಧ ದೇವದೂತನ ಕರೆಯುತ್ತೇನೆ. ಪರಿಶುದ್ಧ ಹಿಂದೆ ಮುಂದೆ ಮೇಲೆ ಕೆಳಗೆ ಹೊರಗೆ ನಿಂತು ನಮಗೆ ಪ್ರೊಟೆಕ್ಷನ್ ಕೊಡಬೇಕಂತ ನಾನು ಪ್ರಾರ್ಥನೆ ಮಾಡ್ತೇನೆ. ಪರಿಶುದ್ಧಾತ್ಮ ನೀನು ನಡೆಸು. ಆರಂಭದಿಂದ ನೀನು ನಡೆಸು. ನೀನು ಯಜಮಾನನಾಗಿ ನಡೆಸಬೇಕಂತ ನಾನು ಪ್ರಾರ್ಥನೆ ಮಾಡ್ತೀನಿ. ಸೈತಾನನ ಎಲ್ಲ ಪ್ಲ್ಯಾನಿಂಗ್ ನಾವು ನಜರೇತನ ಯೇಸು ಕ್ರಿಸ್ತನ ನಾಮದಲ್ಲಿ ಕ್ಯಾನ್ಸಲ್ ಮಾಡ್ತೇವೆ. ನಿನ್ನ ಯೋಜನೆ ಏನುಂಟು ಅದು ನೆರವೇರಬೇಕಂತ ನಾನು ಪ್ರಾರ್ಥನೆ ಮಾಡ್ತೇನೆ. ನಿನ್ನ ಯೋಜನೆ ನೆರವೇರಲಿಕ್ಕತ್ತನೆ. ಅಪ್ಪ ತಂದೆ, ನಿನಗೆ ಸ್ತೋತ್ರ, ನಿನಗೆ ಸ್ತೋತ್ರಪ್ಪ, ನಿನಗೆ ಸ್ತೋತ್ರ. ನೀನು ನಡೆಸು ಕರ್ತನೇ. ಸರಿಯಾದ ಆಲೋಚನೆಗಳು, ಸರಿಯಾದ ಬುದ್ಧಿ ಕೊಟ್ಟು ನಿನ್ನ ಪ್ರಕಟಣೆ ಕೊಡಬೇಕಂತ ನಾನು ಪ್ರಾರ್ಥನೆ ಮಾಡ್ತೀನಿ. ಕರ್ತನೇ, ಬಾರಿಸುವಾಗ ಕರ್ತನೇ ನಿನ್ನ ಅಭಿಷೇಕದ ತುಂಬಿಸು. ನಾವು ಆರಾಧನೆ ಶುದ್ಧಿ ಮಾಡುವಾಗ ನಿನ್ನ ಅಭಿಷೇಕ ತುಂಬಿಸು. ನಮ್ಮ ನಾಲಿಗೆಯನ್ನು ನಿನ್ನ ಅಭಿಷೇಕದಿಂದ ಮುದ್ರೆ ಹೊಡೆ ಎಂದು ನಾನು ಪ್ರಾರ್ಥನೆ ಮಾಡ್ತೇನೆ. ಈ ಸಮಯದಲ್ಲಿ ತಂದೆ ನಿನಗೆ ಸ್ತೋತ್ರ ಕರ್ತನೇ. ನಿನ್ನ ಪ್ರಸನ್ನತೆ, ನಿನ್ನ ಅಭಿಷೇಕ ನಾವು ಎಲ್ಲರೂ ಅನುಭವ ಮಾಡಬೇಕು. ಈ ಸಮಯದಲ್ಲಿ ನಿನ್ನ ಆಶೀರ್ವಾದ ನಮಗೆ ಬೇಕು ಕರ್ತನೇ. ದಿನ ದಿನ ನಿನ್ನ ಆಶೀರ್ವಾದ ನಮಗೆ ಬೇಕು. ಕ್ಷಣ ಕ್ಷಣ ನಿನ್ನ ಆಶೀರ್ವಾದ ಬೇಕು. ಮತ್ತು ಕ್ಷಣ ಕ್ಷಣ ನೀನು ಮಾಡಿದ ಉಪಕಾರನು ಒಂದನ್ನು ಮರೆಯದೆ ಎಲ್ಲ ಉಪಕಾರಕ್ಕೋಸ್ಕರ ನಿನಗೆ ನಾವು ಕೃತಜ್ಞತಾ ಸ್ತುತಿಯನ್ನು ನಾವು ಸಲ್ಲಿಸ್ತೇವೆ. ತಂದೆ ಕರ್ತನೇ, ನಿನಗೆ ಸ್ತೋತ್ರಪ್ಪ. ನೀನು ಒಳ್ಳೆಯವನು ಕರ್ತನೇ. ನಿನ್ನ ದೃಷ್ಟಿ ನಮ್ಮ ಮೇಲೆ ಇದ್ದಿದ್ದಕ್ಕೆ ಸ್ತೋತ್ರ ಕರ್ತನೇ. ಈ ಸಮಯದಲ್ಲಿ ಪರಲೋಕ ತೆರೆದಕ್ಕೆ ಸ್ತೋತ್ರ ಕರ್ತನೇ. ಏಕೆಂದರೆ ನಮ್ಮ ಧೂಪ ಮೇಲೆ ಹೋಗ್ತಾ ಉಂಟು, ಉತ್ತರ ಕೆಳಗೆ ಬರ್ತಾ ಉಂಟು. ಸ್ತೋತ್ರಪ್ಪ ತಂದೆ. ಮುಂದಿನ ಸಮಯವನ್ನು ನಡೆಸಬೇಕೆಂದು ನಾನು ಪ್ರಾರ್ಥನೆ ಮಾಡ್ತೇನೆ ಕರ್ತನೇ. ನಿನಗೆ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಹೊಂದಿದೆ ಪ್ರೀತಿಯುಳ್ಳ ತಂದೆ, ಆಮೇಲೆ ನಾವು ಈ ಸಮಯದಲ್ಲಿ ಸ್ತುತಿಸುವ ಅಥವಾ ಆರಾಧಿಸುವ. ಥ್ಯಾಂಕ್ ಯು ಲಾರ್ಡ್. Yes. Hallelujah, hallelujah. Thank you, Lord. Hallelujah, ಸ್ತೋತ್ರ ಯೇಸಯ್ಯ. Hallelujah, ಸ್ತೋತ್ರ ಯೇಸಯ್ಯ. Hallelujah, ಸ್ತೋತ್ರ ಯೇಸಯ್ಯ. ಯೇಸಯ್ಯ, ನೀನೇ ನನ್ನ ರಕ್ಷಕನು. ಯೇಸಯ್ಯ, ನೀನೇ ನನ್ನ ಸೃಷ್ಟಿಕರ್ತನು.
ಕಾಪಾಡಿದೆ ಕರುಣಿಸಿ ಕಾಪಾಡಿದೆ ಕರುಣಿಸಿ ಕಾಪಾಡಿದೆ ಹಲ್ಲೆಲೂಯಾ ಸ್ತೋತ್ರ యేసయ్య ಹಲ್ಲೆಲೂಯಾ ಸ್ತೋತ್ರ యేసయ్య ಹಲ್ಲೆಲೂಯಾ ಸ್ತೋತ್ರ యేసయ్య ಹಲ್ಲೆಲೂಯಾ ಸ್ತೋತ್ರ యేసయ్య ಸ್ತುತಿಗೆ ಪಾತ್ರನೇ ಸ್ತೋತ್ರಕ್ಕೆ ಅರಸನೇ ನಿನ್ನನ್ನೇ ಹೊಗಳುವೆ ಓ యేసయ్య ಸ್ತುತಿಗೆ ಪಾತ್ರನೇ ಸ್ತೋತ್ರಕ್ಕೆ ಅರಸನೇ ನಿನ್ನನ್ನೇ ಹೊಗಳುವೆ ಓ యేసయ్ಯ ಕೃಪೆಯಿಂದ ನಡೆಸಿರುವೆ ಓ యేಸయ్ಯ ಕೃಪೆಯಿಂದ ನಡೆಸಿರುವೆ ಕೃಪೆಯಿಂದ ನಡೆಸಿರುವೆ యేసయ్ಯ ಕೃಪೆಯಿಂದ ನಡೆಸಿರುವೆ ಹಲ್ಲೆಲೂಯಾ ಸ್ತೋತ್ರ యేసయ్ಯ ಹಲ್ಲೆಲೂಯಾ ಸ್ತೋತ್ರ యేಸయ్ಯ ಹಲ್ಲೆಲೂಯಾ ಸ್ತೋತ್ರ యేಸయ్ಯ ಹಲ್ಲೆಲೂಯಾ ಸ್ತೋತ್ರ యేಸయ్ಯ యేಸయ్ಯ ನೀನೇ ನನ್ನ ರಕ್ಷಕನು యేಸಯ್ಯ ನೀನೇ ನನ್ನ ಸೃಷ್ಟಿಕರ್ತನು ಕೈಗಳೆತ್ತಿ ಆರಾಧಿಸುವೆ ಓ యేಸಯ್ಯ ಹೆಸರೆತ್ತಿ ಆರಾಧಿಸುವೆ ಕೈಗಳೆತ್ತಿ ಆರಾಧಿಸುವೆ ಓ యేಸಯ್ಯ ಹೆಸರೆತ್ತಿ ಆರಾಧಿಸುವೆ ಹಾಲೆಲೂಯಾ ಆಮೆನ್ ಓ యేಸಯ್ಯ ಆಮೆನ್ ಹಾಲೆಲೂಯಾ ಹಾಲೆಲೂಯಾ ಆಮೆನ್ ಓ యేಸಯ್ಯ ಆಮೆನ್ ಹಾಲೆಲೂಯಾ ಹಲ್ಲೆಲೂಯಾ ಸ್ತೋತ್ರ యేಸయ్ಯ ಹಲ್ಲೆಲೂಯಾ ಸ್ತೋತ್ರ యేಸಯ್ಯ ಹಲ್ಲೆಲೂಯಾ ಸ್ತೋತ್ರ యేಸಯ್ಯ ಹಲ್ಲೆಲೂಯಾ ಸ್ತೋತ್ರ యేಸಯ್ಯ Hallelujah, hallelujah, hallelujah. Glory, 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 glory. ಮಹಿಮೆ ಓ ನಿಗೆ ಮಹಿಮೆ ತಂದೆ ನಿಗೆ ಮಹಿಮೆ ನಿಗೆ ಮಹಿಮೆ ಗ್ಲೋರಿ 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 ಮಹಿಮೆ ಮಹಿಮೆಗೆ ಯೋಗ್ಯನು ಸ್ತುತಿಗೆ ಯೋಗ್ಯನು ಆರಾಧನೆಗೆ ನೀನೊಬ್ಬನ ಯೋಗ್ಯನಾಗಿದಿ ತಂದೆ ನಿಗೆ ಸ್ತೋತ್ರ ಹಾಲೆಲೂಯಾ 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 ಓ ದೇವರ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿಟ್ಟು ಮನಪೂರ್ವಕವಾಗಿ ನಾವು ಆರಾಧಿಸುವ ಆತನ ಮನಪೂರ್ವಕ ಸ್ತುತಿಸುವ ನಾವು ಓ ಥ್ಯಾಂಕ್ ಯು ಲೋ ನಿನ್ನ ರಥರಥರ ದೇವದೂತಕ್ಕೆ ಸ್ತೋತ್ರ ಓ ಯಾವಾಗ ದೇವರ ಮಕ್ಕಳು ಆರಾಧನೆ ಸ್ತುತಿ ಮಾಡ್ತಾರೆ ಸಂತೋಷ ಸಂತೋಷ ಸಂತೋಷವೇ ಪರಲೋಕ ಸಂತೋಷವೇ ಸಂತೋಷ ಸಂತೋಷ ಸಂತೋಷವೇ ಆತನ ಸಮ್ಮುಖದಿ ಸಂತೋಷವೇ ಸಂತೋಷ ಸಂತೋಷ ಸಂತೋಷವೇ ಪರಲೋಕ ಸಂತೋಷವೇ ಸಂತೋಷ 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 ಗ್ಲೋರಿ ಗ್ಲೋರಿ ಸಮ್ಮುಖದಿ ಸಂತೋಷವೇ ಆತನ ಸಮ್ಮುಖದಲ್ಲಿ ನಮಗೆ ಸಂತೋಷ ದೇವರು ಇಷ್ಟೇ ಬಯಸ್ತಾನೆ ನಮ್ಮ ಮುಖದಲ್ಲಿ ಸಂತೋಷ ಇರಬೇಕಂತ ಬಯಸ್ತಾನೆ ಕೈಗಳನ್ನೆತ್ತಿನ ಆರಾಧಿಸುವಾಗ ಜಯ 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 ನಮಗೆ ಕರ್ತನನ್ನು ಕವಿ ನಾವು ನಿಲ್ಲುವಾಗ ಕದಲುವುದೇನಿಲ್ಲ ಕೈಗಳನ್ನೆತ್ತಿನ ಆರಾಧಿಸುವಾಗ ಜಯ 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 ನಮಗೆ ಸಂತೋಷ ಸಂತೋಷ ಸಂತೋಷವೇ ಪರಲೋಕ ಸಂತೋಷವೇ ಸಂತೋಷ ಸಂತೋಷ ಸಂತೋಷವೇ ಆತನ ಸಮ್ಮುಖದಿ ಸಂತೋಷವೇ ಸಂತೋಷ ಸಂತೋಷ ಸಂತೋಷವೇ ಪರಲೋಕ ಸಂತೋಷವೇ ಸಂತೋಷ ಸಂತೋಷ ಸಂತೋಷವೇ ಆತನ ಸಮ್ಮುಖದಿ ಸಂತೋಷವೇ ಹೋರಾಟ ಪಾದೆ ಲೋಕದಲ್ಲಿ ಇರುವಾಗ ಸೋಲೋದಿಲ್ಲ ಲೋಕವ ಗೆದ್ದವ ನಮ್ಮಲ್ಲಿರುವಾಗ ಜಯ 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 ನಮಗೆ ಲೋಕವನ್ನು ಗೆದ್ದಾತು ನಿಲ್ಲಿದ್ದಾನೆ ನಿಮ್ಮ ಒಳಗಿದ್ದಾನೆ ನಮ್ಮ ಒಳಗಿದ್ದಾನೆ ಆತ ಇರುವಾಗ ಸೋಲೋದಿಲ್ಲ ನಾವು ಸೋಲುವುದಿಲ್ಲ ಏಕೆಂದರೆ ನಮ್ಮ ಒಳಗಿದ್ದಾನೆ
ಜಯ ಜಯ ಜಯವೇ. ಸಂತೋಷ ಸಂತೋಷ ಸಂತೋಷವೇ ಪರಲೋಕ ಸಂತೋಷವೇ. ಸಂತೋಷ ಸಂತೋಷ ಸಂತೋಷವೇ ಸಮ್ಮುಖದಿ ಸಂತೋಷವೇ. ಸಂತೋಷ ಸಂತೋಷ ಸಂತೋಷವೇ ಪರಲೋಕ ಸಂತೋಷವೇ. ಸಂತೋಷ ಸಂತೋಷ ಸಂತೋಷವೇ ಆತನ ಸಮ್ಮುಖದಿ ಸಂತೋಷವೇ. ಸಂತೋಷ ಆತನ ಸಮ್ಮುಖದಲ್ಲಿ ಸಂತೋಷ ನಮಗೆ ಯಾವಾಗಲೂ ಸಂತೋಷ ಪ್ರಿಯ. ಪರಲೋಕ ಸಂತೋಷ ಆತನ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿ ಉಂಟು. ಉಪಸ್ಥಿತಿ ನಮ್ಮ ಮಧ್ಯದಲ್ಲಿ ಉಂಟು. ಸಂತೋಷದಿಂದ ತುಂಬಿಸ್ತಾ ಇದ್ದಾನೆ ನಿಮಗೆ. ಸಂತೋಷವೇ ಕಾತನ ಯುಗದಿ ನಾವು ನಿಲ್ಲುವಾಗ ಕದಲೋದಿಲ್ಲ. ಕೈಗಳನ್ನೆತ್ತಿ ಆರಾಧಿಸುವಾಗ ಜಯ 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 ನಮಗೆ. ಕಾತನ ಯುಗದಿ ನಾವು ನಿಲ್ಲುವಾಗ ಕದಲೋದಿಲ್ಲ. ಕೈಗಳನ್ನೆತ್ತಿ ಆರಾಧಿಸುವಾಗ ಜಯ 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 ನಮಗೆ. ಸಂತೋಷ ಸಂತೋಷ ಸಂತೋಷವೇ ಪರಲೋಕ ಸಂತೋಷವೇ. ಸಂತೋಷ ಸಂತೋಷ ಸಂತೋಷವೇ ಸಮ್ಮುಖದಿ ಸಂತೋಷವೇ. ಸಂತೋಷ ಸಂತೋಷ ಸಂತೋಷವೇ ಪರಲೋಕ ಸಂತೋಷವೇ. ಸಂತೋಷ ಸಂತೋಷ ಸಂತೋಷವೇ ಸಮ್ಮುಖದಿ ಸಂತೋಷವೇ. ಸಮ್ಮುಖದಿ ಸಂತೋಷವೇ. Thank you, Lord. Thank you, Jesus. Glory, glory, Jesus. Yes. ಮನಪೂರ್ವಕವಾಗಿ ಆತನ ಆರಾಧಿಸೋಣ. ಸತ್ಯದಿಂದಲೂ ಆತ್ಮದಿಂದ ನಮ್ಮ ದೇವರಿಗೆ ನಾವು ಆರಾಧಿಸೋಣ. ಪರಿಶುದ್ಧ ಹೃದಯದಿಂದ ಆರಾಧಿಸೋಣ. ನೀವೆಲ್ಲರೂ ನಾವು ಯೇಸುವಿನ ರಕ್ತದಲ್ಲಿ ತೊಳೆಯಲ್ಪಟ್ಟಿದ್ದೇವೆ. ತೊಳೆಯಲ್ಪಟ್ಟವರು ಇನ್ನೂ ತೊಳೆಯ ಅಗತ್ಯ ಇಲ್ಲ. ದೇವರು ಆಸೆ ನನ್ನ ಭಯವೇ ನಿನ್ನ ನಾಮವೇ ಎತ್ತುವೆ. ಮನವಿಗೆ ಪಾತ್ರನೇ ಮಹಾತ್ಮ ದೇವನೇ ಪೂರ್ಣಕನಾದ ನನ್ನ ಯೇಸುವೇ. ಎಲ್ಲ ನಾಮಕ್ಕಿಂತಲೂ ಎಲ್ಲ ಶಕ್ತಿಗಿಂತಲೂ ಎಲ್ಲ ಜ್ಞಾನಕ್ಕಿಂತಲೂ ನೀ ಉನ್ನತ. ಎಲ್ಲ ನಾಮಕ್ಕಿಂತಲೂ ಎಲ್ಲ ಶಕ್ತಿಗಿಂತಲೂ ಎಲ್ಲ ಜ್ಞಾನಕ್ಕಿಂತಲೂ ನೀ ಉನ್ನತ. ಯೇಸು 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 ಉನ್ನತ. ಯೇಸು 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 ಉನ್ನತ. ನೀ ಉನ್ನತ. ರಕ್ಷಣೆ ನೀಡಿದ ನಾಮ ನಿನ್ನದು, ಸ್ವಸ್ಥತೆ ಕೊಟ್ಟ ನಾಮ ನಿನ್ನದು, ಬಿಡುಗಡೆ ಕೊಟ್ಟ ನಾಮ ನಿನ್ನದು ಯೇಸು. ವೈರಿಯ ಓಡಿಸಿದ ನಾಮ ನಿನ್ನದು, ಶಾಪವ ಮುರಿದ ನಾಮ ನಿನ್ನದು, ಪಾಪವ ತೊಡೆದ ನಾಮ ನಿನ್ನದು ಯೇಸು. ರಕ್ಷಣೆ ನೀಡಿದ ನಾಮ ಯೇಸು ನಾಮದಲ್ಲಿ ರಕ್ಷಣೆ. ಸ್ವಸ್ಥತೆ ಕೊಟ್ಟ ಬಿಡುಗಡೆ ಕೊಟ್ಟ ಯೇಸು. ಬಿಡುಗಡೆ ಕೊಟ್ಟ ನಾಮ ನಿನ್ನದು ಯೇಸು. ವೈರಿಯ ಓಡಿಸಿದ ನಾಮ ನಿನ್ನದು,
ಮುರಿದಿದೆ, ಎಲ್ಲ ವ್ಯಾಧಿ ಸೇರಿದೆ, ಎಲ್ಲ ಬಾಧೆ ತೀರಿದೆ ನಿನ್ನ ನಾಮದೇ. ಯೇಸು, 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 ನೀವುನ್ನತ. ಯೇಸು, 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 ನೀವುನ್ನತ, ನೀವುನ್ನತ. ನನ್ನ ಆಸೆ, ನನ್ನ ಬಯಕೆ ನಿನ್ನ ನಾಮವ ಮೇಲೆತ್ತುವೆ. ಮಹಿಮೆಗೆ ಪಾತ್ರನೇ, ಮಹತ್ವ ದೇವನೇ, ಉನ್ನತನಾದ ನನ್ನ ಯೇಸುವೇ. ನನ್ನ ಆಸೆ, ನನ್ನ ಬಯಕೆ ನಿನ್ನ ನಾಮವ ಮೇಲೆತ್ತುವೆ. ಮಹಿಮೆಗೆ ಪಾತ್ರನೇ, ಮಹತ್ವ ದೇವನೇ, ಉನ್ನತನಾದ ನನ್ನ ಯೇಸುವೇ. ಎಲ್ಲ ನಾಮಗಿಂತಲೂ, ಎಲ್ಲ ಶಕ್ತಿಗಿಂತಲೂ, ಎಲ್ಲ ಜ್ಞಾನಗಿಂತಲೂ ನೀವುನ್ನತ. ಎಲ್ಲ ನಾಮಗಿಂತಲೂ, ಎಲ್ಲ ಶಕ್ತಿಗಿಂತಲೂ, ಎಲ್ಲ ಜ್ಞಾನಗಿಂತಲೂ ನೀವುನ್ನತ. ಯೇಸು, 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 ನೀವುನ್ನತ. ಯೇಸು, 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 ನೀವುನ್ನತ, ನೀನು ಉನ್ನತ ಆಗಿದೆ. ಎಲ್ಲ ನಾಮಕ್ಕಿಂತಲೂ, ಎಲ್ಲ ಶಕ್ತಿಗಿಂತಲೂ ಕರ್ತನೇ, ಎಲ್ಲ ಜ್ಞಾನಗಿಂತಲೂ ನಿನ್ನ ನಾಮ ದೊಡ್ಡದಾಗಿದೆ ಕರ್ತನೇ. ಆ ನಾಮಕ್ಕೆ ಎಲ್ಲ ನಾಮಗಳು ಅಡ್ಡ ಬೀಳಬೇಕೆಂದು ನಿನ್ನ ವಾಕ್ಯ ಹೇಳ್ತದೆ ಕರ್ತನೇ. ತಂದೆ ದೇವರು ಅದೇ ಬಯಸ್ತಾ ಇದ್ದಾನೆ. ಯೇಸುವಿನ ನಾಮಕ್ಕೆ ಎಲ್ಲ ನಾಮಗಳು ಅಡ್ಡ ಬೀಳಬೇಕು ಎಂದು ದೇವರು ಬಯಸ್ತಾ ಇದ್ದಾನೆ. ಥ್ಯಾಂಕ್ ಯು ಲಾರ್ಡ್. ಹಲ್ಲೆಲೂಯಾ. ನಿನ್ನ ಪ್ರಸನ್ನತೆಗಾಗಿ ಸ್ತೋತ್ರ. ನಮ್ಮ ಮೊದಲಿನ ಉಪಸ್ಥಿತಿಗೆ ಸಹೋದರಿನ ಕೃಪೆ ಆಗಿದೆ ಸರ್. ಎಲ್ಲ ನಿನ್ನ ಕೃಪೆ ಅಪ್ಪ. ಯೇಸುವೇ, ನಿನ್ನ ನಾಮ ಎಲ್ಲ ನಾಮಕ್ಕಿಂತ ಶ್ರೇಷ್ಠವು. ಯೇಸುವೇ, ನಿನ್ನ ನಾಮ ಎಲ್ಲ ನಾಮದಲ್ಲಿ ಸುಂದರ. ಯೇಸುವೇ, ನಿನ್ನ ನಾಮ ಎಲ್ಲ ನಾಮಕ್ಕಿಂತ ಶ್ರೇಷ್ಠವು. ಯೇಸುವೇ, ನಿನ್ನ ನಾಮ ಎಲ್ಲ ನಾಮದಲ್ಲಿ ಸುಂದರ. ಆರಾಧನೆ ನಿಮಗೆ, ಆರಾಧನೆ ನಿಮಗೆ, ಆರಾಧನೆ ನಿಮಗೆ,
ದೇವರೇ ಲೋಕದಿಂದ ಭೂಮಿಗೆ ಬಂದ ನನ್ನ ತಂದೆಯಾದ ದೇವರೇ ಆರಾಧನೆ ನಿಮಗೆ ಆರಾಧನೆ ನಮ್ಮ ದೇವರನ್ನು ಆರಾಧಿಸೋಣ ಮನಪೂರ್ವಕವಾಗಿ ಸತ್ಯದಿಂದಲೂ ಆತ್ಮಕ್ಕೆ ಆರಾಧಿಸೋಣ. ಜೀವದ ಆತನ ಪ್ರೀತಿಯನ್ನು ಅನುಭವ ಮಾಡ್ಕೋಣ. ಲೋಕಕ್ಕೆ ಆತನೇ ಬೆಳಕು ಜೀವದ ರಟ್ಟಿ ಯೇಸು ಲೋಕಕ್ಕೆ ಆತನೇ ಬೆಳಕು ಸೃಷ್ಟಿಗೆ ನಾಯಕನಾದ ನನ್ನ ತಂದೆಯಾದ ದೇವರೇ ಸೃಷ್ಟಿಗೆ ನಾಯಕನಾದ ನನ್ನ ತಂದೆಯಾದ ದೇವರೇ ಆರಾಧನೆ ನಿಮಗೆ ಆರಾಧನೆ ಆರಾಧನೆ ನಿಮಗೆ ಆರಾಧನೆ ನಿಮಗೆ ಆರಾಧನೆ ನಿಮಗೆ ಆರಾಧನೆ ಆರಾಧನೆ ನಿಮಗೆ ಆರಾಧನೆ Hallelujah, 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 hallelujah. Oh, glory, glory, glory. ನಿನಗಾಗಿ ನಾ
ಜೀವಿಸುವೆ. ನಿನ್ನ ನಾಮ ಶ್ರೇಷ್ಠವು, ಗ್ಲೋರಿ ಗ್ಲೋರಿ. ನಿನ್ನ ನಾಮ ಶ್ರೇಷ್ಠವು, ನಿನ್ನ ನಾಮ ಶ್ರೇಷ್ಠವು, ನಿನ್ನ ಹಾಗೆ ಯಾರಿಲ್ಲ. ನಿನ್ನ ನಾಮ ಶ್ರೇಷ್ಠವು, ನಿನ್ನ ನಾಮ ಶ್ರೇಷ್ಠವು, ನಿನ್ನ ನಾಮ ಶ್ರೇಷ್ಠವು, ನಿನ್ನ ಹಾಗೆ ಯಾರಿಲ್ಲ. ಮಹಿಮೆಯೇ ಮಹತ್ವವು ನಿನ್ನನ್ನೇ ನಾ ಆರಾಧಿಸುವೆ. ನನ್ನ ಜೀವಿತದೇ ನಿನ್ನ ಕೃಪೆ ನಿನಗಾಗಿ ನಾ ಜೀವಿಸುವೆ. ಮಹಿಮೆಯೇ ಮಹತ್ವವೇ ನಿನ್ನನ್ನೇ ನಾ ಆರಾಧಿಸುವೆ. ನನ್ನ ಜೀವಿತದೇ ನಿನ್ನ ಕೃಪೆ ನಿನಗಾಗಿ ನಾ ಜೀವಿಸುವೆ. ನಿನಗಾಗಿ ನಾ ಜೀವಿಸುವೆ. ಥ್ಯಾಂಕ್ ಯು ಲಾರ್ಡ್. ತಂದೆಯನಿಗೆ ಸ್ತೋತ್ರ, ಕರ್ತನ ಸಮಯಕ್ಕಾಗಿ ಸ್ತೋತ್ರ. ನಿನ್ನ ಮಕ್ಕಳಾಗಿ ನಾವು ಮಾಡಿದ ಸ್ತುತಿಯಲ್ಲಿ ನಿನ್ನ ಮಹಿಮೆ ಹೊಂದಿದ್ದಕ್ಕೆ ಸ್ತೋತ್ರ. ನಿನ್ನ ಮಕ್ಕಳಾಗಿ ನಾವು ಮಾಡಿದ ಆರಾಧನೆಯಲ್ಲಿ ನಿನ್ನ ಮಹಿಮೆ ಹೊಂದಿದ್ದಕ್ಕೆ ಸ್ತೋತ್ರ. ಮಹಿಮೆಗೆ ನೀನು ಒಬ್ಬನು ಯೋಗ್ಯನಾಗಿದೆ, ಸ್ತುತಿಗೆ ಯೋಗ್ಯನು, ಆರಾಧನೆ ಒಬ್ಬನು ಮಾತ್ರ ಯೋಗ್ಯನು. ತಂದೆ ಎಲ್ಲ ಘನ ಮಾನ ಮಹಿಮೆ ಸಲ್ಲಿಸ್ತಾ ಯೇಸು ನಾಮ ತಂದೆ, ಆಮೆನ್. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು ಜೀಸಸ್. ಈ ಸಮಯದಲ್ಲಿ ನಮ್ಮ ತಂದೆಯಾದವರಿಗೆ ನಾವು ಆರಾಧನೆ ಸ್ತುತಿ ಮಾಡುವ ನಮಗೆ ಒಂದು ಅವಕಾಶ ದೇವರು ಮಾಡಿಕೊಟ್ಟಿದ್ದಾನೆ. ಸ್ತೋತ್ರ. ಎಷ್ಟೋ ಜನ ಲೋಕದಲ್ಲಿ ಪ್ರಿಯರಿದ್ದಾರೆ, ಇವತ್ತಿದ್ದವರು ಮತ್ತೆ ಇಲ್ಲ, ನಿನ್ನೆ ಇದ್ದವರು ಇವತ್ತಿಲ್ಲ. ಆದರೆ ದೇವರ ಮಕ್ಕಳಿಗೆ ಒಂದು ದೇವರಿಗೆ ಸ್ತುತಿ ಮಾಡಲಿಕ್ಕೆ, ಆರಾಧನೆ ಮಾಡಲಿಕ್ಕೆ ಈ ಲೋಕದಲ್ಲಿ ಆತನು ಜೀವಂತ ಇಟ್ಟಿದ್ದಾನೆ. ಸ್ತೋತ್ರಪ್ಪ. ನೀವು ಎಷ್ಟು ಸ್ತೋತ್ರ ಕೊಟ್ಟರೂ ನಾವು ನಮ್ಮ ದೇವರಿಗೆ ಅಷ್ಟು ಕಡಿಮೆ ಆಗಿದೆ. ಈ ಸಮಯದಲ್ಲಿ ನಾವು ದೇವರ ವಾಕ್ಯಕ್ಕೆ ಹೋಗುವ. ಪ್ರಿಯರೇ, ದೇವರ ವಾಕ್ಯ ನಮಗೆ ಬೇಕು, ನಿಮಗೆ ಬೇಕು, ಎಲ್ಲರಿಗೆ ದೇವರ ವಾಕ್ಯ ಬೇಕು. ಅದಕ್ಕೆ ಸಹ ನಾವು ಹೇಳ್ತೇವೆ, ದೇವರ ವಾಕ್ಯ ಇದು ಅಂದರೆ ದೇವರಿಂದ ಬಂದ ವಾಕ್ಯ ಇದು. ಪ್ರಾರ್ಥಿಸು. ತಂದೆ ದೇವರ ಸ್ತೋತ್ರ. ಕರ್ತ, ನೀನು ಈ ಸಮಯದಲ್ಲಿ ನಿನ್ನ ಪರಲೋಕವನ್ನು ತೆರೆದಕ್ಕೆ ಸ್ತೋತ್ರ. ನಿನ್ನ ದೇವರ ವಾಕ್ಯವನ್ನು ಕಳಿಸಬೇಕೆಂದು ನಾನು ಪ್ರಾರ್ಥನೆ ಮಾಡ್ತೀನಿ. ಈ ಸಮಯದಲ್ಲಿ ಕರ್ತನೆ, ನೀನು ಮಾತಾಡಬೇಕು ಕರ್ತನೆ. ವಾಕ್ಯ ಎಂಬ ಬೀಜ ಕರ್ತನೆ, ನೀನು ಮಾತಾಡುವಾಗ ಕರ್ತನೆ, ಅದು ಯಾರ್ಯಾರ ಹೃದಯದಲ್ಲಿ ಬಿತ್ತಲ್ಪಡ್ತದೋ ಆ ಹೃದಯದಲ್ಲಿ ಸೈತಾನು ಕತ್ತುಕೊಳ್ಳದಾಗೆ ನಿನ್ನ ಪರಿಶುದ್ಧಾತ್ಮನ ಮುದ್ರೆ ಹೊಡೆ. ಅದು 100ರಷ್ಟು ಫಲ ಕೊಡಬೇಕೆಂದು ನಾನು ಪ್ರಾರ್ಥನೆ ಮಾಡ್ತೇನೆ. ಕರ್ತನೆ, ಇದ್ದ ಸ್ಥಿತಿಯಲ್ಲಿ ಇರಬಾರದು ಕರ್ತನೆ. ಯಾರು ಕೂಡ ಇದ್ದ ಸ್ಥಿತಿಯಲ್ಲಿ ದಿನದಿಂದ ದಿನ ಬೆಳೆಯಬೇಕು. ಪರಿಶುದ್ಧಾತ್ಮನೇ ಸಹಾಯ ಮಾಡು. ನಿನ್ನ ಸಹಾಯ ನಮಗೆ ಬೇಕು. ಪರಿಶುದ್ಧಾತ್ಮನೆ, ನೀನು ಸಹಾಯಕದಾಯಕನಾಗಿದೆ. ತಂದೆ ಸ್ತೋತ್ರ. ಯೇಸು ನಾಮದಲ್ಲಿ ತಂದೆ, ಆಮೆನ್. ಪ್ರಿಯರೇ, ಸಮಯದಲ್ಲಿ ನಾವು ವಾಕ್ಯಕ್ಕೆ ಹೋಗ್ತೇವೆ. ನಾವು ಮೊದಲು ತಿಳ್ಕೊಳ್ಳುವ ನಮ್ಮ ದೇವರ ಸ್ವಭಾವವನ್ನು ತಿಳ್ಕೊಳ್ಳುವ. ನಾವು ನಮ್ಮ ದೇವರು ಯಾವ ಸ್ವಭಾವದವನೆಂದು, ಯಾವ ರೀತಿ ಆತನ ಗುಣ ಉಂಟು. ಸ್ವಭಾವ ಮತ್ತು ಗುಣ ಬೇರೆ ಬೇರೆಯಾಗಿದೆ. ನಾವು ನೋಡ್ತಾ ಇದ್ದೇವೆ, ಹಳೆಯ ಒಡಂಬಡಿಕೆಯಲ್ಲಿ ಎಲಿಯನಿಗೆ ಮತ್ತು ಎಲಿಷೆಗೆ
ನೋಡಿದರೆ ಅವರ ಸ್ವಭಾವ ನಮಗೆ ಗೊತ್ತಾಗ್ತದೆ. ಒಬ್ಬ ಸೇವಕ ಹೇಗೆ ಇರಬೇಕೆಂದು, ಯಾವ ಆತನಲ್ಲಿ ಕ್ಯಾರೆಕ್ಟರ್ ಇರಬೇಕು, ಸ್ವಭಾವ. ಅಂದರೆ ಎಲಿಷನು ಏಲಿಯನೊಟ್ಟಿಗೆ ಎಷ್ಟೋ ವರ್ಷ ಅದನ್ನು ಸೇವೆ ಮಾಡಿದ್ದಾನೆ. ಎಲಿಷನು ಎಲ್ಲಿ ಹೋದರೂ, ಎಲಿಯನು ಎಲ್ಲಿ ಹೋದರೂ ಎಲಿಷನು ಅವನೊಟ್ಟಿಗೆ ಹೋಗ್ತಿದ್ದ. ಮೊದಲು ಅವನ ಕೆಲಸ ಏನು? ಅವನು ಮೊದಲು ಮಾಡಿದ ಕೆಲಸ ಎಲಿಷನ ಕೈ ತೊಳೆತಿದ್ದ ಆತನು. ನೋಡಿ, ನಾವು ಎಣಿಸಬಹುದು ಒಬ್ಬ ಸೇವಕನ ಕೈ ತೊಳೆಯುವುದು ಇದೆಂಥದ್ದು ಚಿಕ್ಕದೆಂದು. ಹಾಗೆಲ್ಲ ತನ್ನ ಸ್ವಭಾವ ತೋರಿಸಿಕೊಡ್ತಿದ್ದ. ಅಂದರೆ ದೀನತೆಯನ್ನು ಅಲ್ಲಿ ತೋರಿಸಿಕೊಡ್ತಿದ್ದ. ಆತನು ದೀನನಾಗಿ ಏಲಿಯನ ಒಟ್ಟಿಗೆ ಹೋಗಿ ಹೋಗಿ ಎಲಿಷನು ಆತನನ್ನು ಆ ಸೇವಕನೊಟ್ಟಿಗೆ ಹೋಗಿ ಆತನು ಹೇಗೆ ಸೇವೆ ಮಾಡ್ತಿದ್ದ, ಯಾವ ರೀತಿಯಲ್ಲಿ ಸೇವೆ ಮಾಡ್ತಿದ್ದ ನೋಡ್ತಿದ್ದ ಮತ್ತು ಆತನ ಕೈಯನ್ನು ತೊಳೆತಿದ್ದ. ಹೊಸ ಒಡಂಬಡಿಕೆಯಲ್ಲಿ ನಾವು ನೋಡ್ತೇವೆ, ಯೇಸು ಕ್ರಿಸ್ತನು ಶಿಷ್ಯರ ಕಾಲನ್ನು ತೊಳೆದ. ಇಷ್ಟು ದೀನನಾದ ಯೇಸು, ಇಷ್ಟು ದೀನನಾದ, ಕೆಳಗೆ ಮಟ್ಟಿಗೆ ಬಂದ ಆತನು. ಅವರ ಪಾದಪೀಠಕ್ಕೆ ತಾಗಿದ ಮಣ್ಣನ್ನು ತೊಳೆದ ಆತನು. ಅಂದರೆ ದೇವರ ಸ್ವಭಾವ, ಕ್ಯಾರೆಕ್ಟರ್ ಹೇಗೆಂದು ಆತನು ತೋರಿಸಿಕೊಟ್ಟ ಪ್ರಿಯರೇ. ಅಷ್ಟು ಮಟ್ಟಿಗೆ ಯೇಸು ತಗ್ಗಿಸಲ್ಪಟ್ಟ. ಪ್ರಿಯರೇ, ಯೇಸು ಎಲ್ಲಿದ್ದ? ಯೇಸು ತಂದೆಯ ಹೃದಯದಲ್ಲಿದ್ದ. ದೇವರ ವಾಕ್ಯ ಸ್ಪಷ್ಟ ಹೇಳ್ತಿದೆ, ಆತನು ತಂದೆಯ ಹೃದಯದಲ್ಲಿದ್ದ. ಆತನು ಈ ಲೋಕಕ್ಕೆ ತನ್ನ ಎಲ್ಲ ಪದವಿಯನ್ನು ಬಿಟ್ಟು ಆತನು ನಿಮ್ಮ ಹಾಗೆ ನಮ್ಮ ಹಾಗೆ ಸಿಂಪಲ್ ಒಬ್ಬ ಮಾನವನಾಗಿ ಬಂದ. ಅಂದರೆ ದೈವತ್ವವು ಆತನು ಮರೆ ಮಾಡಿದ. ಈ ಭೂಲಕ್ಕೆ ಬರುವಾಗ ಒಬ್ಬ ಮಾನವ ಅವರಿಗೆ ಜನರಿಗೆ ತೋರುವಾಗ ಆತನದು ಮಾನವನ ದೃಷ್ಟಿಯಲ್ಲಿ ಎಲ್ಲರೂ ನೋಡಿದರು. ಆದರೆ ಸಂಪೂರ್ಣವಾಗಿ ಆತನು ದೇವರಾಗಿದ್ದ. 100% ನಾವು ದೇವರು, ಒಳಗಿಂದ ಹೊರಗಿಂದ 100% ಆತನು ಮನುಷ್ಯನು. ಅದಕ್ಕೆ ಹೆಸರೇ ಮನುಷ್ಯ ಕುಮಾರನು ಹೇಳ್ತಿದ್ದ. ನಾವು ನೋಡ್ತಾ ಇದ್ದೇವೆ, ಯೇಸು ಯಾವಾಗಲೂ ಯಾರಿಗೆ ತೋರಿಸ್ತಿದ್ದ? ತಂದೆಗೆ ತೋರಿಸ್ತಿದ್ದ. ತಂದೆ ನನಗೆ ಕಳಿಸಿದ್ದಾನೆ, ತಂದೆ ಏನು ಹೇಳ್ತಾನೆ ಅದು ನಾನು ಮಾಡಲಿಕ್ಕೆ ಬಂದಿದ್ದೇನೆ, ದೇವರ ಸನ್ನಿಧಿಯಲ್ಲಿ ನಾನು ಏನು ನೋಡಿದ್ದೇನೆ ಅದೇ ನಿಮಗೆ ಹೇಳ್ತಾ ಇದ್ದೇನೆ ಹೇಳ್ತಾನೆ. ತಂದೆ ನನ್ನಲ್ಲಿ ಇದ್ದು ಇದೆಲ್ಲ ಅದ್ಭುತ ಸೂಚಕಾರಿ ಆಗ್ತದೆ ಯೇಸು ಹೇಳ್ತಿದ್ದ. ಹೊರಗಿಂದ ನೋಡ್ತಿದ್ದರು, ಆದರೆ ಒಳಗಿಂದ ಯೇಸು ಯಾರಿಗಿದ್ದ? ದೇವರ ಸ್ವಭಾವ, ತಗ್ಗುವಿಕೆ, ದೀನತೆ. ನೋಡಿ, ಯೇಸುವಿಗೆ ಬೈಯುವಾಗ ಆತನು ಅವರಿಗೆ ವಾಪಸ್ ಬೈಲಿಲ್ಲ. ಅವನು ಹೊಟ್ಟೆ ಬಾಕನು ಹೇಳಿದರು, ಆತನು ಏನು ಹೇಳಿಲ್ಲ. ಹುಚ್ಚನು ಹೇಳಿದರು, ಏನಿಲ್ಲ. ದವ್ವ ಹೇಳಿದರು, ಏನು ಹೇಳಿಲ್ಲ. ಇವನು ವೈಪಿಚಾರಿನ ಒಟ್ಟಿಗೆ ಕೂತ್ಕೊಳ್ತಾನೆ ಅಂತ ಏನು ಹೇಳಿಲ್ಲ. ಆತನಿಗೆ ಗೊತ್ತಿತ್ತು ಆತನು ಯಾರಾಗಿದ್ದಾನೆ ಎಂದು. ಇವತ್ತು ಪ್ರಿಯರೇ, ನಮಗೆ ಗೊತ್ತಿರಬೇಕು ನಾವು ಯಾರಾಗಿದ್ದೇವೆ. ಈಗ ಹಾಗಾದ್ರೆ ದೇವರ ಸ್ವಭಾವ ಯಾವುದು? ತಂದೆಯ ಸ್ವಭಾವ. ಈಗ ತಂದೆಯು ತನ್ನನ್ನು ಮರೆ ಮಾಡಿ ಮಗನನ್ನು ತೋರಿಸಿದ. ಮಗನಿಗೆ ಎಲ್ಲರೂ, ಯೇಸು ಕ್ರಿಸ್ತನಿಗೆ ಎಲ್ಲರೂ ಅಧೀನ ಆಗಬೇಕೆಂದು ಆತನು ಬಯಸ್ತಿದ್ದ. ತಂದೆಯಾದವರು ಅರ್ಥ ಮಾಡಿಕೊಳ್ಳಿರಿ, ತಂದೆಯಾದ ದೇವರು ಈ ಲೋಕದಲ್ಲಿ ಪ್ರತ್ಯಕ್ಷನಾಗಲಿಲ್ಲ. ಯಾರು ಪ್ರತ್ಯಕ್ಷನಾದನು? ಮಗನು. ಈಗ ತಂದೆಗೆ ಯಾರು ನೋಡಿದಾರ? ನೋಡ್ಲಿಕ್ಕೆ ಆಗುದಿಲ್ಲ.
ತಂದೆ ತನ್ನನ್ನು ಮರೆ ಮಾಡಿ ತನ್ನ ಮಗನನ್ನು ಮುಂದಿಟ್ಟ. ಮಗನಿಗೆ ನಂಬಬೇಕು, ಮಗನಿಗೆ ಎಲ್ಲರೂ ಅಡ್ಡ ಬೀಳ್ಬೇಕು. ಯೇಸು ಕ್ರಿಸ್ತನಿಗೆ ಎಲ್ಲ ನಾಮಗಳು ಅಡ್ಡ ಬೀಳ್ಬೇಕು. ನ್ಯಾಯ ತೀರ್ಪು ಮಾಡುವ ಅಧಿಕಾರ ಕೂಡ ಮಗನಿಗೆ ಕೊಡಲ್ಪಟ್ಟಿದೆ. ಎಲ್ಲ ಮಗನಿಗೆ ತಂದೆಯಾದ ತೋರಿಸಿಕೊಟ್ಟ, ಮಗನು ಎಂದು ತೋರಿಸಿಕೊಟ್ಟ. ತನ್ನನ್ನು ಆತನು ಪ್ರತ್ಯಕ್ಷ ಮಾಡಲಿಲ್ಲ, ಯೇಸುನು ಆತನು ಮುಂದೆ ಇಟ್ಟ. ಒಬ್ಬ ವ್ಯಕ್ತಿ ಪರಲೋಕಕ್ಕೆ ಹೋಗಬೇಕಾದ್ರೆ ಯೇಸು ಬೇಕು, ಯೇಸು ಬೇಕು. ಏಕೆ ತಂದೆ ಹೇಳ್ತಾನೆ, ಯೇಸು ನನ್ನ ಮಗನನ್ನು ನಂಬಿರಿ, ನನ್ನ ಮಗನು ಅವನು. ಎಷ್ಟೋ ಜನಕ್ಕೆ ಅರ್ಥ ಆಗುವುದಿಲ್ಲ. ತಂದೆ, ಮಗ, ಪರಿಶುದ್ಧ ಆತ್ಮನೆಂದು ಹೇಳಿದರೆ ಎಷ್ಟೋ ಮಂದಿಗೆ ಅರ್ಥ ಆಗುವುದಿಲ್ಲ. ಇದೆಂಥದ್ದನ್ನು ಅರ್ಥ ಮಾಡಿಕೊಳ್ಳುವುದು ಬೇಡ, ಖಾಲಿ ವಾಕ್ಯ ನಂಬುವುದು ನಾವು ಅಷ್ಟೇ. ಯಾರಿಗೆ ಅರ್ಥ ಮಾಡಿಕೊಳ್ಳಿಕೊಡೆ ಆಗುವುದಿಲ್ಲ ಅದು. ಅಂದ್ರೆ ತಂದೆಯವರು ಯೇಸುಗೆ ತೋರಿಸಿದ, ಸರಿಯಾಗಿ ಅರ್ಥ ಮಾಡಿಕೊಳ್ಳಿ, ತನ್ನನ್ನು ಮರೆ ಮಾಡಿದ, ಟೋಟಲಿ ಮರೆ ಮಾಡಿದ. ಯೇಸು ಕೂಡ ಏನು ಹೇಳ್ದ, ತನ್ನನ್ನು ತಂದೆಗೆ ತೋರಿಸಿದ. ತಂದೆ ಕಳಿಸಿದ್ದಾನೆ, ತಂದೆ ಮಾಡ್ತಾ ಇದ್ದೇನೆ, ಮೇಲಿಂದ ಬಂದಿದ್ದೇನೆ ನಾನು ಲೋಕಕ್ಕೆ ಸಂಬಂಧಪಟ್ಟವನಲ್ಲ. ನೋಡಿ ದೀನತೆ, ನೋಡಿ ತನ್ನನ್ನು ತಗ್ಗಿಸಿಕೊಳ್ಳುವುದು. ನೋಡಿ ಅವರ ಕಾಲು ತೊಳೆಯಗೂ ಹೇಳ್ತಾನೆ, ನಾನು ಏನು ಮಾಡ್ತೇನೆ ಈಗ ನಿಮಗೆ ಗೊತ್ತಿಲ್ಲ, ಮತ್ತೆ ನಿಮಗೆ ಗೊತ್ತಾಗ್ತದೆ. ಟೋಟಲಿ ಆತನು ತಗ್ಗಿಸಿದ. ತಂದೆಯಲ್ಲಿ ಟೋಟಲಿ ಆತನಿಗೆ ತಂದೆಯ ಮಹಿಮೆ ಇಲ್ಲಿ ಪ್ರಕಟ ಮಾಡಲಿಲ್ಲ, ಪ್ರತ್ಯಕ್ಷನಾಗಲಿಲ್ಲ, ಮಗನಿಗೆ ತೋರಿಸಿದ. ಈಗ ಪರಿಶುದ್ಧ ಆತ್ಮನ ಕ್ಯಾರೆಕ್ಟರ್ ನೋಡಿ. ಪರಿಶುದ್ಧ ಆತ್ಮನ ಕ್ಯಾರೆಕ್ಟರ್ ಏನು? ಯಾರಿಗಾದರೂ ಕಣ್ಣಿಗೆ ಕಾಣಲಿಕ್ಕೆ ಸಿಗ್ತದ ಪರಿಶುದ್ಧ ಆತ್ಮನು? ಪರಿಶುದ್ಧ ಆತ್ಮನು ಯಾರಿಗೆ ತೋರಿಸ್ತಾ ಇದ್ದಾನೆ? ಯೇಸುಗೆ ತೋರಿಸ್ತಾ ಇದ್ದಾನೆ. ಪರಿಶುದ್ಧ ಆತ್ಮನ ಕೆಲಸ ಏನು? ಒಬ್ಬ ವ್ಯಕ್ತಿಗೆ ಪರಿಶುದ್ಧ ಆತ್ಮನ ಮುಟ್ಟುವಾಗ ಈ ಪರಿಶುದ್ಧ ಆತ್ಮನು ಯೇಸುಗೆ ನೋಡು, ಯೇಸು ನಿನಗಸ್ರ ಶಿಲುಬೆಯಲ್ಲಿ ಹೋಗಿದ್ದಾನೆ, ಯೇಸು ನಿನಗಸ್ರ ಕೊರಡೆಯಲ್ಲಿ ಪೆಟ್ಟು ತಿಂದಿದ್ದಾನೆ, ಯೇಸು ನಿನಗಸ್ರ ಪ್ರಾಣ ಕೊಟ್ಟಿದ್ದಾನೆ. ಯೇಸು ಏನೇನು ಈ ಲೋಕದಲ್ಲಿ ಮಾಡಿದ್ದಾನೆ ಎಲ್ಲ ಪರಿಶುದ್ಧ ಆತ್ಮನ ತೋರಿಸಿಕೊಡುವುದು ಒಬ್ಬ ವ್ಯಕ್ತಿಗೆ, ಮತ್ತು ಅವನನ್ನು ತೋರಿಸಿಕೊಡುದು, ನೀನು ಯಾರಾಗಿದ್ದೀ ಎಂದು, ನೀನು ಯಾರಾಗಿದೆ ಎಂದು ತೋರಿಸಿಕೊಡುದು ಪರಿಶುದ್ಧ ಆತ್ಮನ ಕೆಲಸವಾಗಿದೆ. ಪರಿಶುದ್ಧ ಆತ್ಮನಿದ್ದಾನೆ, ತನ್ನ ಕೆಲಸ ಮಾಡ್ತಾ ಇದ್ದಾನೆ. ಆತನು ತೋರಿಸುವುದು ದೇವರ ವಾಕ್ಯವನ್ನು ತೋರಿಸುವುದು, ಯೇಸುವನ್ನು ಶಿಲುಬೆಯಲ್ಲಿ ತೋರಿಸುವುದು ಆತನು, ಪರಿಶುದ್ಧ ಆತ್ಮನು. ಒಬ್ಬ ವ್ಯಕ್ತಿಗೆ ಬದಲು ಮಾಡುವುದು ಪರಿಶುದ್ಧ ಆತ್ಮನು. ಅರ್ಥ ಮಾಡಿಕೊಳ್ಳಿ, ತಂದೆ, ಮಗ, ಪರಿಶುದ್ಧ ಆತ್ಮನು ಮೂವರು ಕೂಡ ಅವರಲ್ಲಿ ಸಂಪೂರ್ಣತೆ ಇತ್ತು. ಆದರೆ ಮಾನವನಲ್ಲಿ ಯಾರಲ್ಲಿ ಕೂಡ ಸಂಪೂರ್ಣತೆ ಇಲ್ಲ. ಯಾವ ಮನುಷ್ಯರ ಹತ್ರ ಕೂಡ ಸಂಪೂರ್ಣತೆ ಇಲ್ಲ. ಒಂದು ಸರಿ ಮಾನವನು ಸರಿ ಇರ್ತಾನೆ, ಒಂದು ಸರಿ ಮಾನವನು ಸರಿ ಇರುವುದಿಲ್ಲ. ಒಂದು ಸರಿ ಸಂತೋಷದಲ್ಲಿ ಇರ್ತಾನೆ, ಒಂದು ಸರಿ ಬೇಸರದಲ್ಲಿ ಇರ್ತಾನೆ, ಒಂದು ಸರಿ ಸಿಟ್ಟಲ್ಲಿ ಇರ್ತಾನೆ, ಒಂದು ಸರಿ ಅಪ್ಸೆಟ್ ಅಲ್ಲಿ ಇರ್ತಾನೆ. ಮೇಲೆ ಕೆಳಗೆ ಮಾನವನ ಒಂದು ಸ್ವಭಾವದಲ್ಲಿ ಮೇಲೆ ಕೆಳಗೆ ಇರ್ತದೆ. ಆದರೆ ದೇವರ ಸ್ವಭಾವದಲ್ಲಿ ಮೇಲೆ ಕೆಳಗಿಲ್ಲ, ಒಂದೇ ರೀತಿ ಸ್ವಭಾವ ಆಗಿದೆ. ದೇವರು ಇವತ್ತು ಏನು ಬಯಸ್ತಾ ಇದ್ದಾನೆ? ಮಾನವನು ಸಂಪೂರ್ಣವಾಗಿ ತಗ್ಗಿಸಲ್ಪಡಬೇಕು. ಒಬ್ಬ ವ್ಯಕ್ತಿ, ಅರ್ಥ ಮಾಡಿಕೊಳ್ಳಿ, ತಗ್ಗಿಸಲ್ಪಟ್ಟ ವ್ಯಕ್ತಿ ಮಾತ್ರ ಆ ರಕ್ಷಣೆ ಹೊಂದಿಕೆ ಆಗ್ತದೆ. ನನಗೆಲ್ಲ ಗೊತ್ತುಂಟು ಎಂದು ಹೇಳಿದರೆ ಅವನು ರಕ್ಷಣೆ ಹೊಂದಿಕೆ ಆಗುವುದಿಲ್ಲ. ಏಕೆಂದರೆ ಅವನು ಇಹಲೋಕದ ಜ್ಞಾನದಿಂದ ನಡೆಯುತ್ತಾ ಇದ್ದಾನೆ. ಇವತ್ತು ನೀವು ನೋಡ್ತಾ ಇದ್ದೀರಿ, ಇಹಲೋಕದ ಜ್ಞಾನದಿಂದ ಜನರು ನೋಡ್ತಾ ಇದ್ದಾರೆ. ಕೆಲವರು ಇದ್ದಾರೆ, ನನಗೆಲ್ಲ ಗೊತ್ತುಂಟು, ನಾನು ಕರೆಕ್ಟಾಗಿ ಸಭೆಗೆ ಬರ್ತೇನೆ, ಆರಾಧನೆ ಮಾಡ್ತೇನೆ, ದಶಮಾಂಶ ಕೊಡ್ತೇನೆ, ಎಲ್ಲರ ಮುಂದೆ ಆತನು ತೋರಿಸಿಕೊಡುದು, ಎಲ್ಲ ಕಟ್ಟಲೆ ನಾನು ಪಾಲಿಸ್ತೇನೆ, ತೋರಿಸಿಕೊಡುದು. ಆದರೆ ದೇವರ ಮುಂದೆ ಆತನು ಹೇಗಿದ್ದಾನೆ?
ದೇವರ ದೃಷ್ಟಿಯಲ್ಲಿ ಹೇಗಿದ್ದಾನೆ ಮಾನವ? ನಾವು ವಾಕ್ಯದ ಮುಖಾಂತರ ನೋಡುವ ದೇವರು ಇವತ್ತು ಏನು ಬಯಸ್ತಾ ಇದ್ದಾನೆ. ಒಂದು ವಾಕ್ಯ ಓದಿ ಇನ್ನೊಂದು ವಾಕ್ಯಕ್ಕೆ ನಾವು ಹೋಗ್ತೇನೆ. ಮಾರ್ಕನ ಬರೆದ ಶುಭ ಸಂದೇಶ 9 ಒಬ್ಬ ರಕ್ಷಣೆ ಹೊಂದುವನು ಹೇಗಿರಬೇಕು, ಹೇಗೆ ಒಬ್ಬ ವ್ಯಕ್ತಿ ರಕ್ಷಣೆ ಹೊಂದ್ತಾನೆ. ಅಲ್ಲಿ ವಾಕ್ಯ ಹೇಳ್ತದೆ, ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಹೇಳ್ತಾನೆ ಯೇಸು. ನೋಡಿ ಏನ್ ಹೇಳ್ತಾನೆ? ನಿಮಗೆ ಸತ್ಯವಾಗಿ ಹೇಳ್ತೇನೆ. ಯಾರ ಬಾಯಿಂದ ಬಂದ ಮಾತು? ಯೇಸು ಕ್ರಿಸ್ತನ ಬಾಯಿಂದ ಬಂದ ಮಾತು. ಮಾರ್ಕನು ಬರೆದು ಹಾಕಿದ್ದಾನೆ ಇಲ್ಲಿ. ಹೇಳುತ್ತೇನೆ, ಯಾವನಾದರೂ ಶಿಶುಭಾವದಿಂದ ದೇವರ ರಾಜ್ಯವನ್ನು ಅಂಗೀಕರಿಸುವುದಿಲ್ಲವೋ, ನೋಡಿ, ಯಾವನಾದರೂ ಶಿಶುಭಾವ ಅಂದ್ರೆ ಒಂದು ಮಗುವಿನ ಸ್ವಭಾವ, ದೇವರ ರಾಜ್ಯನ ಅಂಗೀಕರಿಸಬೇಕಾದ್ರೆ ಹೇಗಿರಬೇಕು ನಾವು? ಶಿಶುಭಾವ ಅಂದ್ರೆ ಒಂದು ಮಗುವಿನ ಹಾಗೆ ನಾವು ಆಗಬೇಕು. ತನ್ನನ್ನು ತಗ್ಗಿಸಿಕೊಂಡು ವಾಕ್ಯವನ್ನು ನಂಬಿ, ನಾನೊಂದು ಪಾಪಿಯಾಗಿದ್ದೇನೆ, ನಾನು ಪರಲೋಕಕ್ಕೆ ಹೋಗಲಿಕ್ಕೆ ಯೋಗ್ಯನಲ್ಲ, ನನಗೆ ಯೇಸು ಬೇಕು. ತಂದೆ ಆದವರು ಏನು ಹೇಳ್ತಾನೆ? ನೀನು ನನ್ನಲ್ಲಿ ಬರಬೇಕಿದ್ರೆ ಯೇಸುನ ನಂಬು, ಯೇಸು ಕ್ರಿಸ್ತನ ನಂಬು, ಯೇಸು ಮುಖಾಂತರ ಬಾ. ಏಕೆಂದರೆ ಯೇಸುನ ಮುಖಾಂತರ ನಾನು ಒಂದು ಮಾರ್ಗ ತೆರೆದಿಟ್ಟಿದ್ದೇನೆ ಹೇಳ್ತಾನೆ. ಯೇಸುನ ಮುಖಾಂತರ ನಾನೊಂದು ಮಾರ್ಗ ತೆರೆದಿಟ್ಟಿದ್ದೇನೆ. ಯಾರು ಹೇಳ್ತಾರೆ? ತಂದೆ ಆದವರು, ಸೃಷ್ಟಿಕರ್ತನ ಹೇಳ್ತಾ ಇದ್ದಾನೆ. ನನ್ನ ಮಗನನ್ನು ನಂಬು. ಇವತ್ತು ಲೋಕದಲ್ಲಿ ಎಷ್ಟು ಮಂದಿಗೆ ನಂಬಲಿಕ್ಕೆ ಆಗುವುದಿಲ್ಲ. ಯೇಸುಗೆ ನಂಬಲಿಕ್ಕೆ ಅವರು ಒಪ್ಪುವುದಿಲ್ಲ ಎಷ್ಟೋ ಜನ. ಏಕೆ? ಅವರಲ್ಲೊಂದು ಶಿಶುಭಾವ ಇಲ್ಲ. ತನ್ನನ್ನು ತಗ್ಗಿಸಲಿಕ್ಕೆ ಯಾರು ಸಿದ್ಧ ಇಲ್ಲ. ಪ್ರಿಯರೇ, ದೇವರು ಏನು ಬಯಸ್ತಾ ಇದ್ದಾನೆ? ದೇವರ ಮಕ್ಕಳಿಗೆ ಏನು ಬಯಸ್ತಾ ಇದ್ದಾನೆ? ದೇವರು ತನ್ನನ್ನು ಸಂಪೂರ್ಣವಾಗಿ ತಗ್ಗಿಸಬೇಕೆಂದು ದೇವರು ಬಯಸ್ತಾನೆ. ಮಗನ ತಗ್ಗಿಸ್ತಿಲ್ಲವ? ಯೇಸು ಕ್ರಿಸ್ತನ ತಗ್ಗಿಸ್ತಿಲ್ಲವ? ಶಿಷ್ಯರ ಕಾಲು ತೊಳೆದ ಮಣ್ಣಿಗೆ ಕಾಲಲ್ಲಿ ಏನು ತಗೋದು? ಮಣ್ಣು ತೊಳೆದ ಆತನು. ಅಷ್ಟರ ಮಟ್ಟಿಗೆ ಆತನು ಕೆಳಗೆ ಹೋದ. ದೀನನಾದ ಆತನು. ದೇವರಾಗಿದ್ದರೂ ಆತನು ದೀನನಾದ. ಒಬ್ಬ ದಾಸನಿಗಿಂತ ಕೆಳಗಾದ ಆತನು. ಅರ್ಥ ಮಾಡಿಕೊಳ್ಳಿ. ನಾವು ಇವತ್ತೇನು ಚಿಕ್ಕ ಜ್ಞಾನವನ್ನು ತಗೊಂಡು ನಾವು ಉಬ್ಬುತ್ತಾ ಇದ್ದೇವೆ. ನನಗೆಲ್ಲ ಗೊತ್ತುಂಟು, ನಾನೆಲ್ಲ ಮಾಡ್ತೇನೆ. ಜೀರೋ. ದೇವರ ಮುಂದೆ ಏನಲ್ಲ. ನಾವು ದೇವರಿಗೆ ಮೆಚ್ಚಿಸಲಿಕ್ಕೆ ಮಾನವನು ಏನು ಮಾಡಲು ಶಕ್ತನು? ಇವತ್ತು ಮಾನವನು ದೇವರಿಗೆ ಮೆಚ್ಚಿಸಲಿಕ್ಕೆ ಏನೇನೋ ಬೇರೆ ಬೇರೆ ಪ್ರಯತ್ನ ಮಾಡ್ತಾ ಇದ್ದಾನೆ. ಬೇರೆ ಬೇರೆ ರೀತಿಯೆಲ್ಲ ಪ್ರಯತ್ನ ಮಾಡ್ತಾ ಇದ್ದಾನೆ. ಏಕೆ ಸಾಧ್ಯ? ಏನಾದರೂ ದೇವರಿಗೆ ಕೊಡ್ಲಿಕ್ಕೆ ಆಗ್ತದ? ಕೊಟ್ಟಿದ್ದರಿಂದ ದೇವರು ಮೆಚ್ಚುತ್ತಾನ? ಸಾಧ್ಯನಿಲ್ಲ. ಆತನು ಮೆಚ್ಚುವುದಿಲ್ಲ. ತಂದೆ ತೋರಿಸು ಮಗನಿಗೆ, ಪರಿಶುದ್ಧಾತ್ಮ ತೋರಿಸುವುದು ಮಗನಿಗೆ. ನೋಡು ಮಗನಿಗೆ ನೋಡು ಹೇಳ್ತಾನೆ ಪರಿಶುದ್ಧಾತ್ಮ. ತಂದೆ ಹೇಳ್ತಾನೆ, ನೋಡು ನಾನು ಮಗನು ಕಳಿಸಿಬಿಟ್ಟಿದ್ದೇನೆ. ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನು ಇಟ್ಟು ತನ್ನ ಒಬ್ಬನೇ ಮಗನನ್ನು ಆತನು ಕಳಿಸಿಕೊಟ್ಟಿದ್ದಾನೆ. ಏಕೆ? ಒಬ್ಬ ಮಾನವನು ಕೂಡ ನಾಶವಾಗಬಾರದು. ಅದಕ್ಕೆ ಇಲ್ಲಿ ವಾಕ್ಯ ಹೇಳ್ತದೆ, ಶಿಶುಭಾವದಿಂದ ದೇವರ ರಾಜ್ಯವನ್ನು ಅಂಗೀಕರಿಸುತ್ತಿಲ್ಲವೋ ಅವನು ಅದರಲ್ಲಿ ಸೇರುವುದೇ ಇಲ್ಲ. ನೋಡಿ, ನನ್ನ ವಾಕ್ಯ ಅಲ್ಲ, ದೇವರ ವಾಕ್ಯ. ಅಂದ್ರೆ ದೇವರ ರಾಜ್ಯದಲ್ಲಿ ಆತನು ಸೇರುವುದೇ ಇಲ್ಲ. ದೀನನಾಗದಿದ್ದ ಅವನು ಸೇರುವುದೇ ಇಲ್ಲ. ಒಬ್ಬ ದೀನ ವ್ಯಕ್ತಿಗೆ ಮಾತ್ರ ಯೇಸು ಸ್ವಂತ ರಕ್ಷಕವನ್ನು ಸ್ವೀಕಾರ ಮಾಡಲಿಕ್ಕೆ ಆಗ್ತದೆ. ಪುನಃ ಹೇಳ್ತಿದ್ದೇನೆ, ಸೇರುವುದೇ ಇಲ್ಲ ಎಂದು ನಿಮಗೆ ಹೇಳಿದನ. ಆತನು ಸೇರುವುದೇ ಇಲ್ಲ. ಇನ್ನೊಂದು ವಾಕ್ಯವನ್ನು ತೆಗೆಯುವನು. ನೋಡಿ, ಇವತ್ತು ಎಷ್ಟು ಜನ ವಾಕ್ಯ ನನಗೆ ಗೊತ್ತುಂಟು, ಎಲ್ಲ ವಾಕ್ಯ ನನಗೆ ಗೊತ್ತುಂಟು, ನಾನು ಪರ್ಫೆಕ್ಟ್ ಇದ್ದೇನೆ,
ಪ್ರಿಯರೇ, ಯಾರು ಪರ್ಫೆಕ್ಟ್ ಇಲ್ಲ ದೇವರ ಮುಂದೆ. ನೀವಾಗಲಿ ನಾನಾಗಲಿ ಪರ್ಫೆಕ್ಟ್ ಇಲ್ಲ. ಒಂದು ರೀತಿಯಲ್ಲಿ ನಾವು ಏನೋ ತಪ್ಪು ಮಾಡ್ತಾ ಇದ್ದೇವೆ. ಅದಕ್ಕೋಸ್ಕರ ಆತನು ಶಿಲುಬೆಯಲ್ಲಿ ರಕ್ತ ಸುರಿಸಿದ್ದಾನೆ. ಆತನ ರಕ್ತದಿಂದ ನಮಗೆ ಆತನು ಕ್ರಯಕ್ಕೆ ತಗೊಂಡಿದ್ದಾನೆ. ಹಾಗಾದರೆ ರಕ್ತ ಸುರಿಸದೆ ಪಾಪ ಪರಿಹಾರ ಇಲ್ಲವೋ? ನೋಡಿ ಪ್ರಿಯರೇ, ಯೇಸುನ ನಾಮದಲ್ಲಿ ಪಾಪ ಕ್ಷಮಿಸಲ್ಪಡ್ತದೆ. ಏಕೆಂದರೆ ಒಂದು ದಿವಸ ಒಬ್ಬ ಪಾರ್ಶ್ವ ರೋಗಿಗೆ ಹೊತ್ತುಕೊಂಡು ಬರುವಾಗ ಯೇಸು ಒಂದು ಮನೆಯಲ್ಲಿ ಬೋಧನೆ ಮಾಡ್ತಿದ್ದ. ಅಲ್ಲಿ ಕೆಳಗೆ ನಿಲ್ಲಕ್ಕೆ ಸ್ಥಳ ಇಲ್ಲ. ಆವಾಗ ಮೇಲಿನಿಂದ ಅವರು ಅವನಿಗೆ ಕೆಳಗೆ ಇಳಿಸಿದರು. ಪಾರ್ಶ್ವ ರೋಗಿ ಯೇಸು ಅವನಿಗೆ ನೋಡಿ ಹೇಳ್ತಾನೆ, ನಿನ್ನ ಪಾಪ ಕ್ಷಮಿಸಲ್ಪಟ್ಟಿದೆ ಹೇಳ್ತಾನೆ. ಆ ಸಮಯದಲ್ಲಿ ಯೇಸು ಶಿಲುಬೆಗೆ ಹೋಗಿದ್ದಾನ? ಶಿಲುಬೆಗೆ ಹೋಗಲಿಲ್ಲ. ಯೇಸು ನಿನ್ನ ಪಾಪ ಕ್ಷಮಿಸಲ್ಪಟ್ಟಿದೆ. ಪರಿಚಯವರು ಶಾಸ್ತ್ರ ಗುಣಗುಡಿ, ಇವನು ಯಾರಾಗಿದ್ದಾನೆ ಪಾಪ ಕ್ಷಮಿಸಲ್ಪಡೋದು? ಇವನು ಎಂತವನು? ಇವನು ಮರಿಯಳ ಮಗನು, ಜೋಸಫನ ಮಗನು. ಇವನ ತಮ್ಮಂದರು ನಮ್ಮಲ್ಲಿದ್ದಾರೆ, ತಂಗಿಯವರು ನಮ್ಮಲ್ಲಿದ್ದಾರೆ. ಇವನಿಗೆ ಹೇಗೆ ಸಾಧ್ಯ? ಯೇಸುಗೆ ಎಲ್ಲ ಸಾಧ್ಯ. ಯೇಸುವಿನ ನಾಮದಲ್ಲಿ ಪಾಪ ಕ್ಷಮಿಸಲ್ಪಡ್ತದೆ. ಅರ್ಥ ಮಾಡಿಕೊಳ್ಳಿ. ರಕ್ತ ಯಾಕೆ ಕೊಟ್ಟದ್ದು? ರಕ್ತ ನಮ್ಮನ್ನು ಆತನು ಕ್ರಯಕ್ಕೆ ತಗೊಂಡಿದ್ದಾನೆ. ಮಾನವನು ದಾರಿ ತಪ್ಪಿ ಹೋಗಿದ್ದಾನೆ. ಸೈತಾನನು ಏನು ಮಾಡಿದ್ದಾನೆ? ಮಾನವನಿಗೆ ಕೊಟ್ಟ ಅಧಿಕಾರವು ಕದ್ದುಕೊಂಡು ಹೋಗಿದ್ದಾನೆ. ಮಾನವನಿಗೆ ದಾಸನವಾಗಿ ಮಾಡಿದ್ದಾನೆ. ಈ ದಾಸತ್ವದಿಂದ ಬಿಡುಗಡೆ ಮಾಡಲಿಕ್ಕೆ ಯೇಸು ರಕ್ತ ಸುರಿಸಿ ಎಲ್ಲರ ಪಾಪವನ್ನು ಕ್ಷಮಿಸಿ ಆತ ನಮಗೆ ಕ್ರಯಕ್ಕೆ ತಗೊಂಡಿದ್ದಾನೆ. ನಮಗೆ ಕೊಚ್ಚಿಕೊಳ್ಳಿಕ್ಕೆ ಏನಿಲ್ಲ ಪ್ರಿಯರೇ. ಯಾವ ಮಾನವನಿಗೆ ಕೊಚ್ಚಿಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ಅದರ ಅರ್ಥ, ದಾನ ಧರ್ಮದಲ್ಲಿ ನಾವು ದಾನ ಧರ್ಮ ಮಾಡಿ ಒಳ್ಳೆ ಕೆಲಸ ಮಾಡಿ ಆ ಒಂದು ನಿತ್ಯತ್ವವನ್ನು ಪಡೆಕೊಳ್ಳಿಕ್ಕೆ ಆಗುವುದಿಲ್ಲ. ನಾವು ನೋಡ್ತೇವೆ ಈಗ 17ನೇ ಅಧ್ಯಾಯದಲ್ಲಿ 10ರಿಂದ 17, 10ರಲ್ಲಿ 17. ಈಗ ಆತನು ಹೊರಟು ದಾರಿ ಹಿಡಿದು ಹೋಗ್ತಿರುವಾಗ ಒಬ್ಬನು ಓಡುತ್ತಾ ಆತನ ಎದುರಿಗೆ ಮೊಣಕಾಲೂರಿ, ಒಳ್ಳೆಯ ಬೋಧಕನೇ ಹೇಳ್ದ. ಏನೆಂದ? ಯೇಸುಗೆ ನೋಡಿ ಏನಿಂದ? ಒಳ್ಳೆಯ ಬೋಧಕನೇ. ಯೇಸು ಏನ್ ಹೇಳ್ತಾನೆ ಅಲ್ಲಿ? ಒಳ್ಳೆಯ ಬೋಧಕನೇ, ನಾನು ನಿತ್ಯ ಜೀವವನ್ನು ಬಾಧ್ಯನಾಗಬೇಕಾದ್ರೆ ಏನು ಮಾಡಬೇಕೆಂದು ಆತನನ್ನು ಕೇಳಲಾಗಿ ಈಗ ಓಡಿ ಬರ್ತಾನೆ ಒಬ್ಬ ಯೌವನಸ್ಥನು, ಒಬ್ಬ ಹ್ಯಾಂಡ್ಸಮ್ ಹುಡುಗ, ನೋಡ್ಲಿಕ್ಕೆ ಚಂದ ಇದ್ದಾನೆ, ಬ್ರಿಲಿಯಂಟ್ ಇದ್ದಾನೆ, ಭಯಭಕ್ತಿಯ ಹುಡುಗ. ಓಡಿ ಬಂದು ಯೇಸುಗೆ ಹೇಳ್ತಾನೆ, ನಾನು ನಿತ್ಯ ಜೀವವನ್ನು ಬಾಧ್ಯನಾಗಬೇಕಾದರೆ ಏನು ಮಾಡಬೇಕು ನಾನು ಕೇಳ್ತಾ ಇದ್ದೇನೆ. ಇವತ್ತು ಎಷ್ಟು ಮಂದಿದ ಪ್ರಶ್ನೆ ಉಂಟು. ನಾನು ನಿತ್ಯತ್ವವನ್ನು ಪಡೆಕೊಳ್ಳಬೇಕಾದರೆ ಏನು ಮಾಡಬೇಕು? ಏನು ದಾನ ಧರ್ಮ ಮಾಡಬೇಕು? ಏನು ನಾನು ಒಳ್ಳೆಯ ಕೆಲಸ ಮಾಡಬೇಕು? ನಾನು ಹೇಗೆ ನಡೆಯಬೇಕು? ಎಷ್ಟು ಜನರ ಪ್ರಶ್ನೆ ಉಂಟು. ಬೇರೆ ಬೇರೆ ರೀತಿಯಲ್ಲಿ ಜನರು ಏನು ಮಾಡ್ತಾ ಇದ್ದಾರೆ? ಆ ಒಂದು ನಿತ್ಯತ್ವ ಪಡೆಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಕೆಲವರು ನಿತ್ಯತ್ವ ಪಡೆಕೊಳ್ಬೇಕೆಂದು ತನ್ನ ಶರೀರಕ್ಕೆ ಹೊಡೆದು ರಕ್ತವನ್ನು ಸುರಿಸುತ್ತಾರೆ ಕೆಲವರು. ಆ ರೀತಿ ದೇವರು ಮೆಚ್ಚುತ್ತಾನೆ. ಕೆಲವರು ಮೊಣಕಾಲು ಹಾಕ್ತಾರೆ, ಕೂಗುತ್ತಾರೆ, ಬೊಬ್ಬೆ ಹೊಡಿತಾರೆ, ದೇವರು ನನಗೆ ಮೆಚ್ಚಬೇಕೆ. ಕೆಲವರು ಹಣ್ಣು ಹಂಪಲು ಕೊಡ್ತಾ ಇದ್ದಾರೆ, ದೇವರು ನನಗೆ ಮೆಚ್ಚಬೇಕೆ. ಕೆಲವರು ಕುರಿ ಕಡಿತಾ ಇದ್ದಾರೆ, ಕೋಣ ಕಡಿತಾರೆ, ಕೋಳಿ ಕಡಿತಾ ಇದ್ದಾರೆ, ದೇವರು ನನಗೆ ಮೆಚ್ಚಬೇಕು. ನನ್ನನ್ನು ಮೆಚ್ಚಬೇಕು ದೇವರು, ನನ್ನ ಯಜ್ಞವನ್ನು ಮೆಚ್ಚಬೇಕು ದೇವರನ್ನು. ಕೆಲವರು ಉಪ್ಪು ಹಾಕಿ, ದೊಡ್ಡ ಕಲ್ಲು ಉಪ್ಪು ಹಾಕಿ ಅದರ ಮೇಲೆ ಮೊಣಕಾಲು ಹಾಕ್ತಾ ಇದ್ದಾರೆ.
ತನ್ನನ್ನು ಚಚ್ಚಿ ಹೇಗಾದರೂ ದೇವರು ಮೆಚ್ಚಬೇಕು. ಕೆಲವರು ಮೇಣದ ಬತ್ತಿಯ ಮೇಲೆ ಕೈ ಇಡ್ತಾರೆ, ಆ ಕಷ್ಟವನ್ನು ಅನುಭವ ಮಾಡಿ ಹಾಗಾದ್ರೆ ದೇವರು ನನಗೆ ಮೆಚ್ಚಬೇಕು. ದೇವರ ವಾಕ್ಯ ಎಲ್ಲಿದೆ, ಅದರಿಂದ ದೇವರು ಮೆಚ್ಚುವುದಿಲ್ಲ. ಅದರಿಂದ ಒಬ್ಬ ವ್ಯಕ್ತಿಯ ಪಾಪ ಪರಿಹಾರ ಆಗುವುದಿಲ್ಲ. ಈಗ ಒಬ್ಬ ವ್ಯಕ್ತಿ ಇಲ್ಲಿ ಬಂದಿದ್ದಾನೆ, ನಾವು ತಿಳ್ಕೊಳ್ಳುವ, ನಾನು ನಿತ್ಯ ಜೀವನ ಪಡಬೇಕಾದ ಏನು ಮಾಡಬೇಕು? ಯೇಸು ಹತ್ರ ಬಂದು ಕೇಳ್ತಾ ಇದ್ದಾನೆ, ಏನು ಮಾಡಬೇಕು ಎಂದು ಆತನು ಕೇಳಿದಾಗೆ ಯೇಸು ಅವನಿಗೆ, ನನ್ನನ್ನು ಒಳ್ಳೆಯವನೆಂದು ಯಾಕೆ ಹೇಳುತ್ತೀಯ? ನನ್ನನ್ನು ಒಳ್ಳೆಯವನೆಂದು ನೀನು ಯಾಕೆ ಹೇಳ್ತಿದ್ದೆ? ಹಾಗಾದರೆ ಯೇಸುವಲ್ಲಿ ಅವನಿಗೆ ಏನು ಕಾಣಿತು? ಆ ವ್ಯಕ್ತಿಗೆ ಏನು ಕಾಣಿತು ಯೇಸುವಲ್ಲಿ? ಅವನ ಧರ್ಮದಲ್ಲಿ ಅವನು ಬೆಳೆದಿದ್ದಾನೆ, ಧರ್ಮಶಾಸ್ತ್ರ ಪಾಡ್ತಾ ಇದ್ದಾನೆ. ಆದರೆ ಅದಕ್ಕಿಂತ ಮಿಗಿಲಾಗಿ ಯೇಸುವಲ್ಲಿ ಅವನಿಗೆ ಏನು ತೋರಿಸಿತು? ನಾವು ಮುಂದೆ ಓದುವಾಗ ಗೊತ್ತಾಗ್ತದೆ. ಅವನು 10 ಕಟ್ಟಳೆ ಪಾಲಿಸಿದ್ದ ಪರ್ಫೆಕ್ಟ್ ಆಗಿ. 10 ಕಟ್ಟಳೆ ಧರ್ಮಶಾಸ್ತ್ರ, 10 ಕಟ್ಟಳೆಯನ್ನು ಪರ್ಫೆಕ್ಟ್ ಪಾಲಿಸುತ್ತಿದ್ದ. ಆದರೆ ಯೇಸುವಲ್ಲಿ ಅವನಿಗೆ ಏನು ಸಿಕ್ಕುತ್ತಪ್ಪ ಅಷ್ಟೊಂದು ನೋಡ್ಲಿಕ್ಕೆ? ಅವನಲ್ಲಿ ಇಲ್ಲದ ಸಂಗತಿ ಏನು ನೋಡಿತು? ಮೊದಲು ಹೇಳ್ದ ಒಳ್ಳೆಯ ಬೋಧಕನೆಂದು ಹೇಳ್ತಾವ, ನೀನು ಒಳ್ಳೆಯ ಬೋಧಕ ಹೇಳ್ದ. ಸೆಕೆಂಡ್ ಇಂದ ನನಗೆ ನಿತ್ಯ ಜೀವ ಪಡೆಗಳು ನಾನು ಏನು ಮಾಡಬೇಕು? ಯೇಸು ಹೇಳ್ತಾನೆ, ನನಗೆ ಏಕೆ ಹೇಳ್ತೀವಿ ಒಳ್ಳೆಯ ಬೋಧಕನೆಂದು? ಅಲ್ಲಿ ದೇವರ ವಾಕ್ಯ ಹೇಳ್ತಾನೆ ನೋಡಿ, ನನ್ನನ್ನು ಒಳ್ಳೆಯವನೆಂದು ಯಾಕೆ ಹೇಳಿದ್ದಿ? ದೇವರು ಒಬ್ಬನೇ ಹೊರತು ಮತ್ಯಾರು ಒಳ್ಳೆಯವರಲ್ಲ. ನೋಡಿ, ದೇವರು ಒಬ್ಬನ ಹೊರತು ಮತ್ಯಾರು ಒಳ್ಳೆಯವರಲ್ಲ. ಏನು ತೋರಿಸ್ತಾನೆ ಯೇಸು ಕ್ರಿಸ್ತನು? ತಂದೆಗೆ ತೋರಿಸ್ತಾ ಇದ್ದಾನೆ. ದೇವರು ಒಬ್ಬನು ಮಾತ್ರ ಒಳ್ಳೆಯವನು, ಮತ್ತೆ ಯಾರು ಒಳ್ಳೆಯದಿಲ್ಲ. ಹಾಗಿದ್ರೆ ಯೇಸು ದೇವರಲ್ವಾ? ಈಸ್ ಎ ಸಂಪೂರ್ಣ ದೇವರು, ಅದು ಸಂಪೂರ್ಣ ಮನುಷ್ಯನಾಗಿದ್ದಾನೆ. ಒಂದು ಲಿಮಿಟೇಷನ್ ಉಂಟು ಯೇಸುವಿಗೆ. ಯೇಸು ಶರೀರದಲ್ಲಿ ಇರುವಾಗ ಒಂದು ಲಿಮಿಟೇಷನ್ ಇತ್ತು. ಹೇಗೆ ಯೇಸು ಮನುಷ್ಯ ಕುಮಾರನ ಗೊತ್ತಾಗ್ತಿತ್ತು? ಆತನು ಊಟ ಮಾಡ್ತಿದ್ದ, ಆತನು ಮಲಗ್ತಿದ್ದ. ದೋಣಿಯಲ್ಲಿ ಹೋಗ ಮಲಗ್ದಲ್ಲ, ಆತನು ಮಲಗ್ದ. ನಮ್ಮ ಹಾಗೆ ನಿದ್ದೆ ಬರ್ತಿತ್ತು. ಅವನಿಗೆ ಊಟ ಮಾಡ್ತಿದ್ದ. ಅವನು ಸಂಪೂರ್ಣ ಮನುಷ್ಯನಾಗಿದ್ದನು. ಒಳಗಿದ್ದ ದೇವರ ಗುಣ ಇತ್ತು, ಅವನಲ್ಲಿ ಸ್ವಭಾವ ಇತ್ತು. ಈಗ ದೇವರು ಒಳ್ಳೆಯವರು, ಒಬ್ಬನು ಮಾತ್ರ ಒಳ್ಳೆಯವನು ಹೇಳ್ತಾರೆ. ಒಬ್ಬನು ಮಾತ್ರ, ಬೇರೆ ಯಾರಲ್ಲ. ದೇವರು ಒಬ್ಬನು ಮಾತ್ರ ಒಳ್ಳೆಯವನು. ಅಲ್ಲಿ ಹೇಳ್ತಾನೆ, ಒಬ್ಬನು ಮಾತ್ರ ಒಳ್ಳೆಯವನಲ್ಲ, ಒಳ್ಳೆಯವನು ದೇವರೊಬ್ಬನೇ ಹೊರತು ಮತ್ಯಾರು ಒಳ್ಳೆಯವನಲ್ಲ. ಅಲ್ಲಿ ಕೆಲವು ಲೀಸ್ಟ್ ಉಂಟು ಪ್ರಿಯರೇ. ಏಕೆ ಈ ಲಿಸ್ಟ್ ಯಾವುದು? ಹಳೆಯ ಒಡಂಬಡಿಕೆಯಲ್ಲಿ ಉಂಟು ಈ ಲಿಸ್ಟ್. ಈ ಲಿಸ್ಟ್ ದೊಡ್ಡ ಲಿಸ್ಟ್ ಉಂಟು. ದೇವರು ದೊಡ್ಡ ಒಂದು ಕಟ್ಟಳೆ ಕೊಟ್ಟಿದ್ದಾನೆ ಮೋಶೆಯ ಮುಖಾಂತರ. ಮೋಶೆ ಬೆಟ್ಟಕ್ಕೆ ಹೋಗಿ 40 ದಿವಸ ಆ ಬೆಟ್ಟದಲ್ಲಿ ದೇವರ ಪ್ರಸನ್ನತೆಯಲ್ಲಿ ಅವನು ಕೂತ್ಕೊಂಡು ಅಲ್ಲಿಂದ ದೇವರು ಕೊಟ್ಟ ಅದು ಕಟ್ಟಳೆ ಆತನು ತಂದು ಮಾನವನಿಗೆ ಕೊಟ್ಟಿದ್ದಾನೆ. ಆ ಕಟ್ಟಳೆ ಮಾನವನಿಗೆ ಕೊಟ್ಟಿದ್ದಾನೆ ಆತನು. ಆ ಕಟ್ಟಳೆ ಬರೆಯಲ್ಪಟ್ಟಿದೆ ಲಿಸ್ಟ್. ಒಬ್ಬ ವ್ಯಕ್ತಿ ಹೇಗೆ ನಡೆಯಬೇಕು ಲೋಕದಲ್ಲಿ, ಪಾಪದ ವಿಷಯದಲ್ಲಿ ಬರೆಯಲ್ಪಟ್ಟಿದೆ. ದೊಡ್ಡ ಲಿಸ್ಟ್ ಉಂಟು, ಪಾಪದ ಲಿಸ್ಟ್ ಉಂಟು ಅಲ್ಲಿ. ಅಂದ್ರೆ ಅಷ್ಟ ತನಕ ಮಾನವನಿಗೆ ಗೊತ್ತಿಲ್ಲ ಪಾಪ ಮಾಡ್ತಾರೆ ಎಂದು ಗೊತ್ತಿಲ್ಲ. ಪಾಪ ಎಂದರೆ ಏನು ಗೊತ್ತಿರಲಿಲ್ಲ ಮಾನವನಿಗೆ, ಬಿಲ್ಕುಲ್ ಗೊತ್ತಿಲ್ಲ. ಪಾಪ ಎಂದರೆ ಏನು ಎಂದು ಗೊತ್ತಿರಲಿಲ್ಲ. ಏಕೆಂದರೆ ಸೈತಾನ್ ಆ ರೀತಿ ನಡೆಸಿದ್ದಾನೆ ಮಾನವನಿಗೆ. ಎಷ್ಟು ತನಕ ಧರ್ಮಶಾಸ್ತ್ರ ಬರ್ತದೆ ಲೋಕದಲ್ಲಿ, ದೇವರು ಮೋಶೆ ಮುಖಾಂತರ ಧರ್ಮಶಾಸ್ತ್ರವನ್ನು ಕಳಿಸಿಕೊಟ್ಟ, ಅಷ್ಟ ತನಕ ಮಾನವನಿಗೆ ಪಾಪ ಏನು ಎಂದು ಗೊತ್ತಿಲ್ಲ, ಗೊತ್ತೇ ಇಲ್ಲ. ಇಲ್ಲಿ ಲೀಸ್ಟ್ ಕೊಡ್ತಾ ಇದ್ದಾನೆ ಆತನು ಮೋಶೆ ಮುಖಾಂತರ. ಇಂತೆಂಥ ಪಾಪ ಮಾಡಿದರೆ ಪಾಪ ಮಾಡಬಾರದು ಎಂದು ಲೀಸ್ಟ್ ಕೊಡ್ತಾನೆ. ಈ ಲೀಸ್ಟನ್ನು ಓದಿ ಅವರು ತಿಳ್ಕೊಂಡರು, ಇಂತೆಂಥ ಪಾಪ ಮಾಡಬಾರದು ಎಂದು.
ಅಲ್ಲಿ ಹೇಳ್ತಾರೆ ದೇವರ ವಾಕ್ಯತೆ, ನರಹತ್ಯೆ ಮಾಡಬೇಡ, ವೈಭಿಚಾರ ಮಾಡಬಾರದು, ಕದಿಯಬಾರದು, ಸುಳ್ಳು ಸಾಕ್ಷಿ ಹೇಳಬಾರದು, ಮೋಸ ಮಾಡಬಾರದು, ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು ಎಂಬ ದೇವರ ಆಜ್ಞೆಗಳು ನಿನಗೆ ಗೊತ್ತಿದ್ದಲ್ಲವೇ ಎಂದು ಹೇಳಿದನು. ಯಾರು? ಯೇಸು ಕ್ರಿಸ್ತನು ಅವನಿಗೆ ಅಷ್ಟೆಲ್ಲ ಸಂಗತಿ ಆತನ ಮುಂದೆ ಇಟ್ಟನು. ಹಾಗಾದ್ರೆ ಆತನು ಅವನಿಗೆ, ಬೋಧಕನೇ, ನಾನು ಚಿಕ್ಕವನಿಂದಲೇ ಇವೆಲ್ಲಕ್ಕೂ ಸರಿಯಾಗಿ ನಡೆಕೊಂಡು ಬಂದಿದ್ದೇನೆ. ಅಂದ್ರೆ ಅವನು ಹೇಳ್ತಾ ಇದ್ದಾನೆ, ನಾನು ಚಿಕ್ಕದಿಂದ ಇದೆಲ್ಲವೂ ಪರ್ಫೆಕ್ಟ್ ಆಗಿ ನಡೆಕೊಂಡು ಬಂದಿದ್ದೇನೆ. ನೋಡಿ, ಒಬ್ಬ ಯೌವನಸ್ಥರ ಯೇಸು ಕ್ರಿಸ್ತನಿಗೆ ಹೇಳ್ತಾ ಇದ್ದಾನೆ. ಹಾಗಾದ್ರೆ ಈಗಿನ ಯೌವನಸ್ಥರು ಹೇಗಿದ್ದಾರೆ? ಈಗಿನ ಯೌವನಸ್ಥರು ಹೇಗಿದ್ದಾರೆ ಅವರನ್ನು ಪರೀಕ್ಷೆ ಮಾಡಲಿ. ಆ ರೀತಿ ಇದ್ದಾರ? ಈ ರೀತಿ ನಡೀತಾರ? ಎಲ್ಲ ಕಟ್ಟಲೆ ಬಾಳ್ತಾ ಇದ್ದಾನೆ ಆತನು. ತನ್ನನ್ನು ನೀತಿವಂತನೆಂದು ತೋರಿಸ್ತಾನೆ ಆತನು. ನಾನೊಬ್ಬ ನೀತಿವಂತನೆಂದು ಯೇಸುಗೆ ತೋರಿಸ್ತಾ ಇದ್ದಾನೆ. ಈಗ ಅವನ ಮುಂದೆ ಯಾರಿದ್ದಾನೆ? ದೇವಕುಮಾರನಿದ್ದಾನೆ. ಅವನಿಗೆ ಗೊತ್ತಿಲ್ಲ, ಅವನು ಬೋಧಕನೇ ಹೇಳ್ತಾನೆ. ರೈಟ್, ಅವನು ಟೀಚರ್ ಎಂದು ಬಂದಿದ್ದಾನೆ, ಟೀಚರ್ ಅಂತ ಕಲೀಲಿಕ್ಕೆ ಬಂದಿದ್ದಾನೆ. ಮುಂದೆ ಒಬ್ಬ ಸಿಂಪಲ್ ಮಾನವನು ಇದ್ದಾನೆ, ಒಡ್ಡರಿ ಮಾನವ, ಶರೀರದಲ್ಲಿ. ಇಲ್ಲಿ ಕೂಡ ಶರೀರದಲ್ಲಿ ಯೇಸು ಇದ್ದಾನೆ. ಯೇಸು ಆ ಕಟ್ಟಲೆ ವಿಷಯದಲ್ಲಿ ಆತನಿಗೆ ಹೇಳಿದ. ಮುಂದೆ ಅವನು ಹೇಳ್ತಾನೆ, ಬೋಧಕನೇ, ನಾನು ಚಿಕ್ಕದಿಂದ ಇದನ್ನೆಲ್ಲ ಸರಿಯಾಗಿ ನಡೆಕೊಂಡು ಬಂದಿದ್ದೇನೆ ಎಂದು ಹೇಳಲು ಯೇಸು ಅವನನ್ನು ದೃಷ್ಟಿಸಿ ನೋಡಿ ಪ್ರೀತಿಸಿ. ಯೇಸು ಹೇಗೆ ನೋಡಿದ? ಅವನಿಗೆ ದೃಷ್ಟಿಸಿ ನೋಡಿದ, ಪ್ರೀತಿಸಿ ನೋಡಿದ. ಯೇಸುಗೆ ಅವನ ಮೇಲೆ ಪ್ರೀತಿ ಬಂತು. ಈ ಲೋಕದ ಮಾನವನಾದರೆ ಏನು ಮಾಡ್ತಾನೆ? ಒಬ್ಬ ಟೀಚರ್ ಆದರೆ, ಒಬ್ಬ ಜಡ್ಜ್ ಆದರೆ, ಒಬ್ಬ ನ್ಯಾಯ ತೀರ್ಪು ಮಾಡೋದು ಹೇಗೆ ಮಾಡ್ತಾನೆ? ಪ್ರೀತಿಯಲ್ಲಿ ನೋಡ್ತಾನ? ಇಲ್ಲ. ಒಬ್ಬ ವ್ಯಕ್ತಿ ತಪ್ಪು ಮಾಡಿದರೆ, ಕಳ್ಳತನ ಮಾಡಿದರೆ, ವೈಭಿಚಾರ ಮಾಡಿದರೆ, ಕದಿದರೆ, ಸುಳ್ಳು ಹೇಳಿದರೆ ಪ್ರೀತಿಯಲ್ಲಿ ನೋಡ್ತಾರ? ಇಲ್ಲ. ಈ ಲೋಕದಲ್ಲಿ ಏನು ಸಿಸ್ಟಮ್? ಅವನಿಗೆ ಪನಿಷ್ಮೆಂಟ್ ಆಗಬೇಕು, ಅವನಿಗೆ ಪನಿಷ್ಮೆಂಟ್ ಬೇಕು. ಆದರೆ ಯೇಸು ಅವನಿಗೆ ಪ್ರೀತಿಯಲ್ಲಿ ನೋಡ್ತಾನೆ, ಪ್ರೀತಿಯ ದೃಷ್ಟಿಯಲ್ಲಿ ನೋಡ್ತಾ ಇದ್ದಾನೆ. ಏಕೆ? ಯಾತಕ್ಕೆ ನೋಡ್ತಾ ಇದ್ದಾನೆ? ಮಾನವನು ಬಲಹೀನನಾಗಿದ್ದಾನೆ. ಮಾನವನು ಬಲಹೀನನಾಗಿದ್ದಾನೆ. ಏಕೆ? ಯೇಸು ಶರೀರದಲ್ಲಿ ಇದ್ದಾನೆ. ಯೇಸು ಗೊತ್ತಿತ್ತು ಮಾನವನು ಎಷ್ಟು ಬಲಹೀನ ಇದ್ದಾನೆ, ಹೇಗೆ ಮಾನವನು ತಪ್ಪಿ ಹೋಗ್ತಾನೆ. ಯೇಸು ಗೊತ್ತಿತ್ತು. ಅದಕ್ಕೆ ಪ್ರೀತಿಯ ದೃಷ್ಟಿಯಲ್ಲಿ ಆತನು ನೋಡ್ತಾ ಇದ್ದಾನೆ. ನಾವು ಅದನ್ನು ನೋಡ್ಲಿಕ್ಕೆ ಆಗ್ತದ? ಪ್ರೀತಿಯ ದೃಷ್ಟಿಯಲ್ಲಿ ಒಬ್ಬನಿಗೆ, ಒಬ್ಬ ವ್ಯಕ್ತಿಗೆ ಪ್ರೀತಿಯ ದೃಷ್ಟಿಯಲ್ಲಿ ನಾವು ನೋಡ್ತೀವ? 4 ಬೈದು ಕಳಿಸ್ತೇವೆ, ನೀನು ಸರಿ ಇಲ್ಲ, ನೀನು ಹಾಗೆ ಮಾಡಲಿಲ್ಲ, ನೀನು ಹೀಗೆ ಮಾಡಲಿಲ್ಲ. ಆದರೆ ಯೇಸು ಕ್ರಿಸ್ತನು ಪ್ರೀತಿಯ ದೃಷ್ಟಿಯಲ್ಲಿ ನೋಡಿದ. ಅಲ್ಲಿ ನೋಡಿ, ಅಲ್ಲಿ ಹೇಳ್ತಾ ಇದ್ದಾನೆ, ಅವನಿಗೆ ನಿನಗೆ ಒಂದು ಕಡಿಮೆ ಆಗಿದೆ ಹೇಳ್ತಾನೆ. ಏನು ಕಡಿಮೆ ಆಗಿದೆ? ಒನ್. ಅವನು ಹೇಳ್ತಾನೆ, ನಾನು 10 ಪಾಯಿಂಟ್ ಉಂಟು ನನ್ನ ಹತ್ರ, ನಾನು ಮಾಡ್ತಾ ಇದ್ದೇನೆ. ಯೇಸು ಹೇಳ್ತಾನೆ, ಇಲ್ಲ, ಒಂದು ನಿನ್ನ ಹತ್ರ ಕಡಿಮೆ ಉಂಟು. ಎಷ್ಟು ದೊಡ್ಡ ಭಕ್ತನಿರಲಿ ಅವನು, ಎಷ್ಟು ದೊಡ್ಡ ಪ್ರವಾದಿ ಇರಲಿ, ಅವನ ಹತ್ರ ಕಮ್ಮಿ ಇರ್ತದೆ. ನಾನು ನೋಡ್ತೇನೆ, ಹಳೆ ಒಡಂಬಡಿಕೆಯಲ್ಲಿ ದೊಡ್ಡ ದೊಡ್ಡ ಪ್ರವಾದಿಗಳು ಈ ಲೋಕಕ್ಕೆ ಬಂದಿದ್ದಾರೆ. ಎಲ್ಲರ ಹತ್ರ ಮಿಸ್ಟೇಕ್ ಆಗಿದೆ, ತಪ್ಪಾಗಿದೆ. ಎಲ್ಲಾ ಪ್ರವಾದಿಗಳು ಸುಳ್ಳು ಹೇಳಿದ್ದಾರೆ. ಅಬ್ರಾಹ್ಮಣಗಳು ಸುಳ್ಳು ಹೇಳ್ತಾರೆ, ಇವಳು ನನ್ನ ತಂಗಿ ಆಗಿದ್ದಾಳೆ ಐಗುಪ್ತಕ್ಕೆ ಹೋಗುವಾಗ. ಏಕೆ? ಭಯದಿಂದ. ಯಾರಾದರೂ ಅವನಿಗೆ ಕೊಲ್ತಾರ? ಇವರು ಪ್ರವಾದಿ ಆಗಿದ್ದಾರೆ. ಸುಳ್ಳು ಹೇಳಿದ ಯಾರು? ಅಬ್ರಾಹ್ಮಣ ಸುಳ್ಳು ಹೇಳಿದ್ದಾನೆ. ಈಗ ಪನಿಷ್ಮೆಂಟ್ ಯಾರಿಗೆ ಆಗ್ತದೆ? ಅಲ್ಲಿಯ ರಾಜನಿಗೆ ಪನಿಷ್ಮೆಂಟ್ ಆಗ್ತದೆ. ಏಕೆಂದರೆ ಇವಳ ಮೇಲೆ ಆತನು ಕೆಟ್ಟ ದೃಷ್ಟಿ ಹಾಕಿದ.
ತನ್ನವಳೆಂದು ಮಾಡ್ಲಿಕ್ಕೆ ಅವನು ಕರ್ಕೊಂಡು ಹೋದ. ಸುಳ್ಳು ಹೇಳಿದ್ಯಾರು? ಅಬ್ರಾಮ್. ಪನಿಷ್ಮೆಂಟ್ ಯಾರೇ ಆಗ್ತದೆ? ರಾಜನಿಗೆ. ನೋಡಿ, ದೇವರ ನಡೆಯುವ ರೀತಿ ಬೇರೆ, ಮಾನವನ ನಡೆಯುವ ರೀತಿ ಬೇರೆ. ದಾವೀದನು ಪಾಪ ಮಾಡಿದ್ದಾನೆ, ಮುಚ್ಚಿಟ್ಟರ ಸತ್ಯವೇದದಲ್ಲಿ ದೇವರು ಮುಚ್ಚಿಟ್ಟಿದ್ದಾನ. ಇವನು ಪಾಪ ಮಾಡಿದ್ದಾನೆ, ಬೇಡ ಬೇಡ ಬರೆಯೋದು ಬೇಡ. ಸತ್ಯವೇದದಲ್ಲಿ ಕ್ಲಿಯರ್ ಬರೆದೆ, ದಾವೀದನು ಪಾಪ ಮಾಡಿದ್ದಾನೆ, ವೈಭಿಚಾರ ಮಾಡಿದ. ಏಕೆ ಏಕೆ ಬರೆಯಲ್ಪಟ್ಟಿದೆ? ಏಕೆ ಮುಚ್ಚಿಟ್ಲ ದೇವರು? ನೀನು ಮತ್ತು ನಾನು ತಿಳುಕೊಂಡು ಮಾಡಬಾರದು, ಈ ರೀತಿ ನಾವು ನಡೆಯಬಾರದು ಬರೆಯಲ್ಪಟ್ಟಿದೆ ಇಲ್ಲಿ. ಯಾಕೋಬನು ಸುಳ್ಳು ಹೇಳಿದನು, ತಂದೆಗೆ ಸುಳ್ಳು ಹೇಳಿದನು. ಅದು ಎರಡೂ ಸುಳ್ಳು ಹೇಳಿದನು. ಮಾವನ ಮನೆಗೆ ಹೋದ, ಅಲ್ಲಿ ಕೂಡ ಸುಳ್ಳು, ಎಲ್ಲ ಕಡೆ ಸುಳ್ಳೇ ಸುಳ್ಳು. ಅವನು ಹೇಳಿದನು. ಒಂದು ಸ್ಥಳದಲ್ಲಿ ಮಾತ್ರ ಅವನು ಸತ್ಯ ಮಾತಾಡ್ತಾನೆ, ಎಲ್ಲಾ ಕಡೆಯಲ್ಲಿ ಅವನು ಸುಳ್ಳು ಹೇಳಿದನು. ಅವನ ಜೀವಿತವೇ ಸುಳ್ಳಲ್ಲಿ ನಡೆಯಿತು, ಮೋಸದಲ್ಲಿ ವಂಚನೆ ನಡೆಯಿತು. ಆದರೂ ಒಂದು ಸ್ಥಳದಲ್ಲಿ ಮಾತ್ರ ಅವನಿಗೆ ಸುಳ್ಳು ಹೇಳಲಿಕ್ಕಿಲ್ಲ ಆಗಿಲ್ಲ. ಯಾವ ಸ್ಥಳದಲ್ಲಿ? ಆತನು ದೇವರ ಒಟ್ಟಿಗೆ ಒಂದು ದಿವಸ ರಾತ್ರಿಯಲ್ಲಿ ದೇವರು ಪ್ರತ್ಯಕ್ಷನಾಗ್ತಾನೆ. ಇವನು ಪ್ರಾರ್ಥನೆಯಲ್ಲಿ ಇರುವಾಗ ಇವನಿಗೆ ಮತ್ತು ದೇವರಿಗೆ ಮತ್ತು ಇವರಿಗೆ ಏನಾಗ್ತದ್ದು? ಒಂದು ಯುದ್ಧ ಆಗ್ತಾ ಉಂಟು. ಆತ್ಮಿಕ ಯುದ್ಧ ಆಗುವಾಗ, ಬೆಳಿಗ್ಗೆ ಆಗುವಾಗ ಆಗ್ತಾನೆ? ಯಾಕೋಬನು ಹೇಳ್ತಾನೆ, ಎಲ್ಲಿ ಹೋಗ್ತಿ? ನನಗೆ ಆಶೀರ್ವಾದ ಮಾಡದೆ ಎಲ್ಲಿ ಹೋಗ್ತಿ ಹೇಳ್ತಾನೆ. ಹಾಗಾದರೆ ಆತನು ಆಶೀರ್ವಾದದಲ್ಲಿ ಇಲ್ಲವಾ? ಎಷ್ಟು ಕುರಿಗಳುಂಟು, ಎಷ್ಟು ಒಂಟೆಗಳುಂಟು ಅವನ ಹತ್ರ, ಎಷ್ಟು ದಾಸನವರಿದ್ದಾರೆ, 2 ಹೆಂಡತಿ ಮತ್ತು ಇಟ್ಟುಕೊಂಡ ಹೆಂಡತಿ ಬೇರೆ ಬೇರೆ ಇದ್ದಾಳೆ. ಬೇಕಾದದ್ದು ಅವನ ಹತ್ರ ಉಂಟು, ಎಲ್ಲ ಉಂಟು. ಆದರೂ ಆತನು ಹೇಳ್ತಾ ಇದ್ದಾನೆ, ನನಗೆ ಏಕೆ ಆಶೀರ್ವಾದ ಮಾಡು ಹೇಳ್ತಾನೆ. ಅರೆ ಹೇಗೆ ಅದು? ಎಲ್ಲ ಉಂಟು, ಆಸ್ತಿ ಉಂಟು, ಎಲ್ಲ ಉಂಟು ಅವನ ಹತ್ರ, ಎಲ್ಲ ಸಂಗತಿ ಏನು ಬೇಕಾದು ಉಂಟು. ಆದರೂ ಆತನು ಹೇಳ್ತಾನೆ ಆಶೀರ್ವಾದ ಮಾಡು ಎಂದು ಹೇಳ್ತಾನೆ. ಇವತ್ತು ಮಾನವನು ಏನು ಮಾಡ್ತಾ ಇದ್ದಾನೆ? ಆಶೀರ್ವಾದ ಎಂದರೆ ಏನು? ದೊಡ್ಡ ಆಸ್ತಿ, ದೊಡ್ಡ ಬಂಗ್ಲೆ, ಗಾಡಿ, ಬ್ಯಾಂಕ್ ಬ್ಯಾಲೆನ್ಸ್, ಹೆಸರು, ಇದೆಲ್ಲ ಆಶೀರ್ವಾದ ಎಂದು ಮಾನವನು ಇವತ್ತು ತಿಳಿಕೊಂಡಿದ್ದಾನೆ. ಅದು ಯಾಕೋಬರ ಹತ್ರ ಇತ್ತು, ಇದು ಏನಲ್ಲ, ಅವನು ಮಲ್ಟಿ ಮಿಲಿಯನರ್ ಆ ಸಮಯದಲ್ಲಿ. ಆದರೆ ನನಗೆ ಆಶೀರ್ವಾದ ಮಾಡಿದ ಇಲ್ಲಿ ಹೋಗ್ತಿ. ಆಗ ದೇವರು ಅವನ ಹತ್ರ ಒಂದು ಮಾತು ಕೇಳ್ತಾ ಇದ್ದಾನೆ, ನಿನ್ನ ಹೆಸರೇನು? ನೋಡಿ, ತಂದೆ ಹತ್ರನು ಸುಳ್ಳು ಹೇಳಿದ್ದಾನೆ. ನಾನು ಅವನ ದೊಡ್ಡ ಮಗನ ಹೆಸರು ಹೇಳ್ತಾನೆ ತಂದೆ ಹತ್ರ. ಮತ್ತೆ ಈಗ ದೇವರ ಹತ್ರ ಆತನು ಹೇಳ್ತಾನೆ, ನಾನು ಯಾಕೋಬನು. ಮೊದಲನೇ ಸರಿ ಜೀವಿತದಲ್ಲಿ ಆತನು ಸತ್ಯ ಹೇಳ್ತಾ ಇದ್ದಾನೆ. ಅಲ್ಲಿ ಹತ್ರ ನಾನು ಏಸವನು, ಈಗ ಇಲ್ಲಿ ಹೇಳ್ತಾನೆ ನಾನು ಯಾಕೋಬನು ಹೇಳ್ತಾನೆ. ದೇವರು ಹೇಳ್ತಾ ಇದ್ದಾನೆ, ಇವತ್ತಿನಿಂದ ನೀನು ಯಾಕೋಬನು ಅಲ್ಲ, ಅವನ ಹೆಸರು ಬದಲಾವಣೆ ಮಾಡ್ತಾನೆ. ನೀನು ಇಸ್ರಾಯೇಲ್ ಆಗಿದ್ದಿ. ಇಸ್ರಾಯೇಲ್ ಎಂದರೆ ಅರ್ಥ ಏನು? ಆಶೀರ್ವಾದ ಹೊಂದಿದವನು. ಅವನ ಹೆಸರೇ ಬದಲು ಮಾಡಿದವನು. ಪ್ರಿಯರೇ, ಅದರ ನಂತರ ನಾವು ನೋಡ್ತೇವೆ ಆತನ ಜೀವಿತ ಬದಲಾಯಿತು, ಯಾಕೋಬನ ಜೀವಿತ. ಅದರ ನಂತರ ಬೆತ್ತ ಹಿಡ್ಕೊಂಡು ನಡಲಿಕ್ಕೆ ಆತನು ನಡೆಯುತ್ತಿದ್ದ. ಬಗ್ಗಿ ಹೋದ, ಆತ ಟೋಟಲಿ ಬಗ್ಗಿ ಹೋದ. ಟೋಟಲ್ ಬಗ್ಗಿ ಹೋಗಿ ಹೇಗೆ ಅವನು ಟೋಟಲ್ ಆತನ ಜೀವಿತ ಬದಲಾಗಿತ್ತು. ಹೇಗೆ ಇಸ್ರೇಲ್ ಎಂಬ ಹೆಸರ ಹೊಂದಿದ ನಂತರ ಅವನ ಜೀವಿತ ಬದಲಾಯಿತು. ಆಶೀರ್ವಾದ ಎಂದರೆ ಒಬ್ಬ ವ್ಯಕ್ತಿಯ ಜೀವಿತ ಬದಲಾಗುವುದು, ದೇವರ ಸ್ವಭಾವ ಬರುವುದು, ದೀನತೆ ಬರುವುದು,
ಆತನೊಳಗೆ ಪ್ರೀತಿ ಬರುವುದು, ದೇವರ ಗುಣ ಬರುವುದು, ಸ್ವಭಾವ, ಅದು ಆಶೀರ್ವಾದವಾಗಿದೆ. ಒಳಗಿನ ಸಂಗತಿ ಬದಲಾಗಬೇಕು. ಅವನ ಒಳಗಿನ ಸಂಗತಿ ಎಲ್ಲ ಬದಲಾಯಿತು. ಪ್ರಿಯರೇ, ದೇವರು ಏನು ಬಯಸ್ತಾರೆ ಇವತ್ತು? ಒಳಗಿನ ಸಂಗತಿ ನಮ್ಮ ಬದಲಾಗಬೇಕು. ಇಲ್ಲಿ ಯವನಸ್ಥರು ಹೇಳ್ತಾನೆ, ದೇವರು ಹೇಳ್ತಿದ್ದಾನೆ, ನಿನ್ನ ಹತ್ರ ಒಂದು ಕಡಿಮೆ ಉಂಟು, ಒನ್ ಥಿಂಗ್ಸ್, ಒಂದು ನಿನ್ನ ಹತ್ರ ಕಡಿಮೆ ಉಂಟು. ನೋಡಿ ಅಲ್ಲಿ ಹೇಳ್ತಿದ್ದೇನೆ, ನಿನ್ನ ಒಂದು ಕಡಿಮೆ ಉಂಟು, ಹೋಗು ನಿನ್ನ ಬದುಕನ್ನೆಲ್ಲ ಮಾರಿ ಬಡವರಿಗೆ ಕೊಡು. ನೋಡಿ, ಹೋಗಿ ಈಗ ನಿನ್ನ ಬದುಕನ್ನು ಮಾರಿ ಬಡವರಿಗೆ ಕೊಡು. ಹೇಗಾಗ್ಬಹುದು? ಅವನೆಲ್ಲ ಕಟ್ಟಲೆ ಮಾಡ್ತಾ ಇದ್ದಾನೆ, ಚರ್ಚಿಗೆ ಟೈಮ್ ಹೋಗ್ತಾನೆ, ಬೆಳಿಗ್ಗೆ ಹೋಗ್ತಾನೆ, ಹೋಗಿ ಎಲ್ಲ ಚಟುವಟಿಕೆ ಪಾಲ್ ತಗೊಳ್ತಾ ಇದ್ದಾನೆ. ಅವನು ಎಣಿಸ್ತಾನೆ ಅವನು ಐಶ್ವರ್ಯವಂತನಾಗ್ದಂತೆ, ದೊಡ್ಡ ಐಶ್ವರ್ಯವಂತನವನು. ಆದರೆ ದೇವರು ಹೇಳ್ತಾನೆ, ನೀನು ಎಲ್ಲ ನಿನ್ನದಿದ್ದದ್ದು ಎಲ್ಲ ಮಾರು ಅಂತ ಹೇಳ್ತಾನೆ. ಅಲ್ಲಿ ಹೇಳ್ತಾನೆ, ದೇವರ ವಾಕ್ಯ ಹೇಳ್ತದೆ, ನಿನ್ನ ಬದುಕನ್ನೆಲ್ಲ ಮಾರಿ ಬಡವರಿಗೆ ಕೊಡು ಹೇಳ್ತಾನೆ. ಇವತ್ತು ಸಿದ್ಧ ಇದ್ದಾರ ಬಡವರಿಗೆ ಕೊಡ್ಲಿಕ್ಕೆ? ಸ್ಥಾನ ಉಂಟು, ಚರ್ಚೆಯಲ್ಲಿ ಸ್ಥಾನ ಉಂಟು, ಸಭೆಯಲ್ಲಿ ಸ್ಥಾನ ಉಂಟು, ಮಾನ ಉಂಟು, ಎಲ್ಲ ಉಂಟು. ಆದರೆ ಬಡವರಿಗೆ ಕೊಡ್ಲಿಕ್ಕೆ ಸಿದ್ಧರಿದ್ದಾರ? ಒಳ್ಳೆ ಭಯಭಕ್ತಿ ಉಂಟು, ಒಳ್ಳೆ ಆರಾಧನೆ ಮಾಡ್ತಾರೆ, ಕೈ ಎತ್ತಿ ಆರಾಧನೆ ಮಾಡ್ತಾ ಇದ್ದಾರೆ, ಎಲ್ಲ ಸಂಗತಿ ಉಂಟು. ಈ ಯವನಸ್ಥರ ಹತ್ರ ಎಲ್ಲ ಇತ್ತು. ಒಳ್ಳೆ ಪ್ರಾರ್ಥನೆ ಮಾಡ್ತಿದ್ದ, ಒಳ್ಳೆ ಭಯಭಕ್ತಿ ಇತ್ತು. ಈಗ ಯೇಸು ಹೇಳ್ತಾನೆ, ನಿನ್ನ ಇದ್ದದ್ದು ಎಲ್ಲ ಮಾರು ಹೇಳ್ತಾನೆ, ಬಡವರಿಗೆ ಕೊಡು ಹೇಳ್ತಾನೆ. ನೋಡಿ, ಪರಲೋಕದಲ್ಲಿ ನಿನಗೆ ಸಂಪತ್ತು ಇರುವುದು. ನೋಡಿ, ದೇವರ ವಾಕ್ಯ ಇದು. ನಿನಗೆ ಪರಲೋಕದಲ್ಲಿ ಸಂಪತ್ತು ಇರುವುದು ಎಂದು ಹೇಳ್ತಾನೆ. ನೀನು ಬಂದು ನನ್ನನ್ನು ಹಿಂಬಾಲಿಸು ಎಂದು ಹೇಳ್ತಾನೆ. ನೀನು ಬಂದು ನನ್ನನ್ನು ಹಿಂಬಾಲಿಸು, ಒಂದು ಆಪ್ಷನ್ ಕೊಟ್ಟದು ಯೇಸು ಕ್ರಿಸ್ತನು ಅವನಿಗೆ. ಮೊದಲು ಮಾರು, ಮತ್ತೆ ನನ್ನ ಹಿಂದೆ ಬಾ. ಆದರೆ ಯೇಸು ಶಿಷ್ಯರಿಗೆ ಆರಿಸುವಾಗ ಹಾಗೆ ಹೇಳಿಲ್ಲ, ಹಾಗೆ ಹೇಳಿಲ್ಲ. ಪೇತ್ರನಿಗೆ ನೋಡಿರ್ತಾನೆ, ನೀನು ನನ್ನನ್ನು ಹಿಂಬಾಲಿಸು, ಮಾರು ಎಂದು ಹೇಳಿಲ್ಲ. ನಿನ್ನಲ್ಲಿ ಇದ್ದದ್ದು ಎಲ್ಲ ಬೋಟ್ ಬೀಟು ನೀನು ಮಾರು, ಎಲ್ಲ ಮಾರಿ ಮತ್ತೆ ನನ್ನ ಹಿಂದೆ ಬಾ ಎಂದು ಹೇಳಿಲ್ಲ. ಇಷ್ಟೇ, ನನ್ನನ್ನು ಹಿಂಬಾಲಿಸು, ದಟ್ಸ್ ಆಲ್. ದೇವರ ವಾಕ್ಯ ಹೇಳ್ತಿದ್ದ, ಅವನು ಎಲ್ಲವನ್ನು ಬಿಸಾಡಿದ, ಯೇಸನ್ನು ಹಿಂಬಾಲಿಸಿದ, ಯೇಸನ್ನು ಹಿಂಬಾಲಿಸಿದ ಆತನು. ಇಲ್ಲಿ ಏನ್ ಹೇಳ್ತದೆ ಆತನು? ನೀನು ಮೊದಲು ಮಾರು ಹೇಳ್ತಾನೆ, ನಿನ್ನಲ್ಲಿ ಇದ್ದದ್ದನ್ನು ಮಾರು. ಯೇಸುಗೆ ಇವನ ಹೃದಯದಲ್ಲಿ ಏನುಂಟು ಗೊತ್ತಿತ್ತು. ಇವನ ಹೃದಯದಲ್ಲಿ ಏನು ಆಲೋಚನೆ ಉಂಟು ಯೇಸುಗೆ ಗೊತ್ತಿತ್ತು. ಅದಕ್ಕೆ ಸರ ಮಾರು ಹೇಳಿದ. ಏಕೆ? ಇವನ ಬಾಯಿಂದಲೇ ಬರಬೇಕು. ಒಬ್ಬ ವ್ಯಕ್ತಿ ದೇವರ ಮುಂದೆ ತಪ್ಪುಗಾರನೆಂದು ದೇವರು ಹೇಳಿದಿಲ್ಲ, ನಿನಗೆ ನೀನು ತಪ್ಪುಗಾರನು ಹೇಳುವುದಿಲ್ಲ. ನಿನ್ನ ಬಾಯಿಂದಲೇ, ನಿನ್ನ ಕ್ಯಾರೆಕ್ಟರ್ಯಿಂದಲೇ ನೀನು ತೋರಿಸಿಬಿಟ್ಟು ದೇವರು ನಾನೊಬ್ಬ ತಪ್ಪುಗಾರನು. ಅದಕ್ಕೆ ಸರಿ ಹೇಳ್ತಾನೆ, ನಿನ್ನ ಆಸ್ತಿ ಪಾಸ್ತಿಯನ್ನು ಎಲ್ಲ ಮಾರಿ ನನ್ನನ್ನು ಹಿಂಬಾಲಿಸು ಹೇಳ್ತಾನೆ. ಅವನ ಬೇಸರ ಆಯ್ತಂತೆ ಅವನಿಗೆ. ಯೇಸು ಗೊತ್ತಿತ್ತು ಅವನಿಗೆ ಬೇಸರ ಆಗ್ತದೆ, ಹೀಗೆ ಅವನಿದ್ದು ಮಾರ್ಲಿಕ್ಕೆ ಅವನು ಸಿದ್ಧ ಇಲ್ಲ, ಗೊತ್ತಿತ್ತು. ಅಲ್ಲಿ ಹೇಳ್ತಾನೆ, ಆದರೆ ಅವನ ಬಹಳ ಆಸ್ತಿ ಉಳ್ಳವನಾಗಿದ್ದರಿಂದ ಈ ಮಾತಿಗೆ ಮೊರೆ ಬಾಡುವನಾಗಿ ದುಃಖದಿಂದ ಹೊರಟು ಹೋದಂತೆ. ಹೇಗೆ ಹೊರಟುದ? ದುಃಖದಿಂದ ಹೊರಟು ಹೋದ. ಅವನಿಗೆ ದುಃಖ ಬಂತು. ಅಯ್ಯೋ, ನನ್ನ ಹಿರಿಯರಿಂದ ಬಂದ ಇಷ್ಟು ಆಸ್ತಿ ಹೇಗೆ ಮಾಡುದು? ನನಗೆ ಪರಲೋಕ ಬೇಕು, ಇದೂ ಬೇಕು. ನೋಡಿ, ನನಗೆ ಪರಲೋಕ ಕೂಡ ಬೇಕು, ಆಸ್ತಿ ಕೂಡ ಬೇಕು, ಹಣ ಕೂಡ ಬೇಕು, ಪರಲೋಕ ಕೂಡ ಬೇಕು. ಇವತ್ತು ನೀವು ನೋಡಿದಿಲ್ಲವಾ? ಲೋಕದಲ್ಲಿ ನೋಡ್ತಾರೆ, ಇಲ್ಲಿ
ನಾನು ವಿಶ್ವಾಸಿಗಳಿಗೆ ಹೇಳುವುದು, ಯಾರು ವಾಕ್ಯ ಕೇಳ್ತಾ ಅವ್ರಿಗೆ ಹೇಳುದು, ನೀವು ನೋಡ್ತಿಲ್ವಾ ಇವನು ವಿಶ್ವಾಸಿಗಳಲ್ಲಿ ನೋಡುದಿಲ್ಲ, ಅವನು ಸಭೆಗಳಲ್ಲಿ ನೋಡುದಿಲ್ಲ, ಹಣ ಕೂಡ ಬೇಕು, ಯೇಸು ಕೂಡ ಬೇಕು. ಯೇಸು ಹೇಳ್ತಾನೆ, ಯಾವುದಾದ್ರೂ ಒಂದು ಚೂಸು ಮಾಡು, ನಿನ್ನ ದೇವರು ಯಾರು ತೋರಿಸಿಕೊಡು. ನಿನ್ನ ದೇವರು ಧನ ಅಂದರೆ ಹಣ ಬೇಕಾರಿಗೆ ಅದನ್ನು ದೇವರು ಮಾಡಿದ್ಯಾ, ಅಲ್ಲಿ ನಿಜವಾಗಿ ನೀನು ನನ್ನನ್ನು ನಂಬುತ್ತೀಯೋ? ಒಂದು ಚೂಸ್ ಮಾಡು ಹೇಳ್ತಾನೆ ಆತನು ಬೇಸರ ಆಗಿ ಹೋಗ್ತಾನಂತೆ. ಅಂದರೆ ಲೋಕದ ಆಸೆ, ಈ ಲೋಕದಲ್ಲಿ ಬಾಳಲಿಕ್ಕೆ ಲಕ್ಸುರಿ ರೀತಿಯಲ್ಲಿ ಬಾಳಬೇಕು, ಒಳ್ಳೆ ರೀತಿಯಲ್ಲಿ ನಾವು ಜೀವಿಸಬೇಕೆಂದು ಆಸೆ ಅವನ ಒಳಗಿತ್ತು. ಇವತ್ತು ನಾವು ನೋಡ್ತಾ ಇದ್ದೀವಿ ಲೋಕದಲ್ಲಿ ಒಂದೇ ಮಾನವನು ಬಯಸುವುದು. ಇವತ್ತು ಈ ಲೋಕದಲ್ಲಿ ಹೇಗೆ ನಾನು ಒಳ್ಳೆಯ ಸುಖದಿಂದ ಸಂತೋಷದಿಂದ ಬಾಳಬೇಕು, ಎಷ್ಟು ಬೇಕಾದರೆ ಹಣ ಖರ್ಚು ಮಾಡ್ತಾರೆ. ಏಕೆ? ಆರೋಗ್ಯಕ್ಕೋಸ್ಕರ, ತನ್ನ ಸುಖಕ್ಕೋಸ್ಕರ ಎಲ್ಲ ಮಾಡ್ತಾರೆ. ಆದರೆ ಸೃಷ್ಟಿಕರ್ತನನ್ನು ಮಾತ್ರ ಹುಡುಕೋದಿಲ್ಲ, ಆತನನ್ನು ಹುಡುಕೋದಿಲ್ಲ, ಸೃಷ್ಟಿಕರ್ತನ ಹುಡುಕೋದಿಲ್ಲ. ಎಲ್ಲವೂ ಈಸಿಯಾಗಬೇಕು. ನಾನು ಏನಾದರೂ ಆತನಿಗೆ ಕೊಡುತ್ತೇನೆ ಮತ್ತು ಆತನಿಗೆ ಸಂತೋಷ ಪಡಿಸ್ತೇನೆ. ಇವರು ಬಯಸುವುದು, ಮಾನವನು ಬಯಸುವುದು. ಆದರೆ ಆ ರೀತಿ ಇಲ್ಲ. ಸತ್ಯವೇದ ಹೇಳ್ತದೆ ಆ ರೀತಿ ಇಲ್ಲ. ನಾವು ಕೊಟ್ಟದರಿಂದ ದೇವರಿಗೆ ಇದ್ದದ್ದು, ನಮ್ಮ ಹತ್ರ ಏನಿದ್ದದ್ದು ದೇವರಿಗೆ ನಾವು ಕೊಡುವುದರಿಂದ ನಾವು ನೀತಿವಂತರಾಗುವುದಿಲ್ಲ, ನಮಗೆ ರಕ್ಷಣೆ ಆಗುವುದಿಲ್ಲ. ನಮ್ಮ ಹತ್ರ ಏನು ಉಂಟು ಜೀವಿಸಲಿಕ್ಕೆ, ಅದು ಆತನಿಂದ ಬಂದದ್ದು, ದೇವರಿಂದ ಬಂದದ್ದು. ಆರೋಗ್ಯ, ನಿಮ್ಮ ಆಸ್ತಿಪಾಸ್ತಿ, ನಿಮ್ಮ ಮನೆ, ನಿಮ್ಮ ಕೆಲಸ ಎಲ್ಲೋ ಆತನಿಂದ ಬಂದದ್ದು. ಇದು ನಾವು ಮೊದಲು ನೆನಪು ಮಾಡಬೇಕು. ಅದಕ್ಕೆ ಸರ್ ಪ್ರಿಯರೇ, ದೇವರಿಗೆ ಏನು ಕೊಟ್ಟು ಕ್ರಯಕ್ಕೆ ತಗೊಳ್ಳಿಕ್ಕೆ ನಮಗೆ ಆಗುವುದಿಲ್ಲ, ಸಾಧ್ಯ ಇಲ್ಲ. ದೇವರು ನಮಗೆ ಏನೋ ಕೊಟ್ಟಿದ್ದಾನೆ, ಯೇಸು ಕ್ರಿಸ್ತನು. ಅರ್ಥ ಮಾಡಿಕೊಳ್ಳಿ, ಇದು ನಾವು ಕೊಡುವುದರಿಂದ ಅಲ್ಲ, ಆತನು ನಮಗೆ ಕೊಟ್ಟಿದ್ದಾನೆ. ತಂದೆಯಾದ ದೇವರು ಮಗನಿಗೆ ಕೊಟ್ಟಿದ್ದಾನೆ, ಆತನು ಕ್ರಯವನ್ನು ಕೊಟ್ಟಿದ್ದಾನೆ. ಎಲ್ಲಿ? ಯಾರಿಗೆ ಹೆಸರ? ನಮಗೆಲ್ಲ ಜಗತ್ತಿನ ಎಲ್ಲ ಮಾನವನಿಗೆ ಹೆಸರ ಕ್ರಯ ಕೊಟ್ಟಿದ್ದಾನೆ. ತನ್ನ ರಕ್ತವನ್ನು ಶಿಲುಬೆಯಲ್ಲಿ ಸುರಿಸಿದ್ದಾನೆ. ದೇವಕುಮಾರನು ತನ್ನ ರಕ್ತವನ್ನು ಶಿಲುಬೆಯಲ್ಲಿ ಸುರಿಸಿದ್ದಾನೆ. ಆ ಕಷ್ಟವನ್ನು ಅನುಭವ ಮಾಡಿ, ಆ ಶಿಲುಬೆಯಲ್ಲಿ ಅನುಭವ ಮಾಡಿ ನಮಗೆ ಆತನು ರಕ್ತ ಕೊಟ್ಟು ಬಿಡುಗಡೆ ಮಾಡಿದ್ದಾನೆ. ಅದರಿಂದ ಮಾನವನಿಗೆ ರಕ್ಷಣೆ ಆಗ್ತದೆ. ಈ ಸತ್ಯ ನಂಬಿದರೆ, ಯೇಸು ಶಿಲುಬೆಯಲ್ಲಿ ತನ್ನ ರಕ್ತವನ್ನು ಕೊಟ್ಟಿದ್ದಾನೆ, ಜಜ್ಜಲ್ಪಟ್ಟಿದ್ದಾನೆ, ಅಲ್ಲಿ ಪ್ರಾಣ ಕೊಟ್ಟಿದ್ದಾನೆ, ಆತನು ಹೂಣಲ್ಪಟ್ಟು 3 ದಿವಸ ಆತನು ಜೀವಂತವಾಗಿದ್ದಾನೆ. ಈ ಸತ್ಯ ನಂಬಿ ನಾವು ಯೇಸುಗೆ ಸ್ವೀಕಾರ ಮಾಡುವಾಗ ನಮಗೆ ರಕ್ಷಣೆ ಆಗ್ತದೆ. ಏನು ಕೊಡುವ ಅಗತ್ಯ ಇಲ್ಲ. ಮಾನವನು ದೇವರಿಗೆ ಏನು ಕೊಡುವ ಅಗತ್ಯ ಇಲ್ಲ. ಮಾನವನದು ಏನು ಬೇಡ. ಇವತ್ತು ಮಾನವನ ಮೆಂಟಲಿಟಿ ಚೇಂಜ್ ಆಗಬೇಕು, ಆಲೋಚನೆ ಬದಲಾಗಬೇಕು. ನಾವು ದೇವರಿಗೆ ಏನು ಕೊಡಲಿಕ್ಕೆ ಸಾಧ್ಯ ಇಲ್ಲ, ಆತನು ನಮಗೆ ಹೆಸರು ಕೊಟ್ಟಿದ್ದಾನೆ. ಈ ಸತ್ಯ ನಾವು ನಂಬಿ ಯೇಸುವನ್ನು ಸ್ವೀಕಾರ ಮಾಡಬೇಕು. ಏಕೆ ಇವತ್ತು ಲೋಕದಲ್ಲಿ ಎಲ್ಲ ಡಿಸಾಸ್ಟರ್ ಬರ್ತದೆ, ಅಲ್ಲಿ ನೀರು ಇಲ್ಲಿ ನೀರು ಹಚ್ಚಿ ಕೊಚ್ಚಿಕೊಂಡು ಹೋಗ್ತಾರೆ, ಇಷ್ಟು ಕೊಚ್ಚಿಕೊಂಡು ಏಕೆ? ಸತ್ಯ ದೇವರು, ಈ ದೇವರು ಮಾಡಿದ ತ್ಯಾಗ, ದೇವರು ಮಾಡಿ ತನ್ನ ಮಗನನ್ನು ಕಳಿಸಿದ್ದು ಇವರು ಸ್ವೀಕಾರ ಮಾಡುವುದಿಲ್ಲ. ಪಾಪದಲ್ಲಿ ಮಾನವನು ಜೀವಿಸ್ತಾ ಇದ್ದಾನೆ. ಪಾಪದಿಂದ ಪಾಪ, ಪಾಪದಿಂದ ಪಾಪ, ಪಾಪದಿಂದ ಪಾಪ ಜೀವಿಸ್ತಾ ಇದ್ದಾನೆ. ಸೃಷ್ಟಿಕರ್ತನಿಂದ ದೂರ ಇದ್ದಾನೆ ಮಾನವನು. ಅದಕ್ಕೆ ಸರ ಲೋಕದಲ್ಲಿ ನಾವು 4 ಕಡೆಗೆ ನೋಡ್ತಾ ಇದ್ದೇವೆ, ಏನೇನೋ ಆಗ್ತಾ ಉಂಟು ಲೋಕದಲ್ಲಿ. ಏಕೆ? ಸೃಷ್ಟಿಕರ್ತನು ಬೇಡ, ದೇವರು ಏನು ಮಾಡಿದನೆ ಅದು ನಂಬಲಿಕ್ಕೆ ಬೇಡ. ನಾನು ಇವರೇ ದೇವರನ್ನು ನಂಬಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ. ಇದು ಸತ್ಯವಾಗಿದೆ ಪ್ರಿಯರೇ.
ಈ ಸತ್ಯ ನಂಬಿ ಯೇಸುವನ್ನು ಯಾರು ಸ್ವೀಕಾರ ಮಾಡ್ತಾರೆ ಅವರಿಗೆ ನಿತ್ಯತ್ವ ಸಿಗ್ತದೆ. ಆತನು ಪ್ರೊಟೆಕ್ಷನ್ ಬರ್ತಾನೆ. ಸರ್ವಶಕ್ತನ ಆಶ್ರಯದಲ್ಲಿ ಆತನು ಸುರಕ್ಷಿತವಾಗಿ ಇಡ್ತಾನೆ ಆತನ ಮಕ್ಕಳಿಗೆ. ಯಾರ್ಯಾರು ಆತನು ನಂಬುತ್ತವರು, ನಂಬಿ ಸ್ವೀಕಾರ ಮಾಡಿದರೋ ಅವರು ದೇವರ ಮಕ್ಕಳು. ಲೋಕದಲ್ಲಿದ್ದ ಎಲ್ಲರೂ ದೇವರ ಮಕ್ಕಳಲ್ಲ, ದೇವರ ವಾಕ್ಯ ಆಗ್ತದೆ. ಖಂಡಿತ ಪ್ರಿಯರೇ, ನಿಮಗೆ ಅರ್ಥ ಆಯ್ತು ನಂಬುತ್ತೇನೆ. ಈ ವಾಕ್ಯದಿಂದ ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ. ಆಮೇಲೆ ಥ್ಯಾಂಕ್ ಯು ಲಾರ್ಡ್. ತಂದೆ, ಈ ಸಮಯದಲ್ಲಿ ಸ್ತೋತ್ರ ಕರ್ತನೇ, ನೀನು ಒಳ್ಳೆಯವನು. ನಿನ್ನ ಅಪಾರ ಪ್ರೀತಿಗೋಸ್ಕರ ಸ್ತೋತ್ರ, ಅಪಾರ ದಯೆಗೋಸ್ಕರ ಸ್ತೋತ್ರ. ತಂದೆ, ಈ ಸಮಯದಲ್ಲಿ ಕರ್ತನೇ, ನೀನು ನಿನ್ನ ಮಕ್ಕಳ ಹತ್ರ ಮಾತಾಡಿದಿ ಕರ್ತನೇ. ನಿನ್ನ ಮನಸ್ಸಲ್ಲಿ ಏನಿದ್ದದ್ದು ಅದು ನೀನು ಮಾತಾಡಿದಿ ಈ ಸಮಯದಲ್ಲಿ ಕರ್ತನೇ. ಯಾರ್ಯಾರು ಮೆಸೇಜ್ ಇದು ಕೇಳಿದ್ದಾರೆ ಸ್ವಾಮಿ, ಅವರ ಜೀವಿತದಲ್ಲಿ ಏನಾದರೂ ಕಮ್ಮಿ ಇರ್ಬೋದು, ಕಡಿಮೆ ಇರ್ಬೋದು, ನಿನ್ನ ಸಹಾಯ ಬೇಕು. ಒಬ್ಬ ವ್ಯಕ್ತಿ ನಿನ್ನಿಂದಲೇ ಸಂಪೂರ್ಣತೆ ಹೊಂದುತ್ತಾನೆಂದು ಮಾನವನಿಗೆ ತಿಳಿಯಲಿ ಎಂದು ನಾನು ಪ್ರಾರ್ಥನೆ ಮಾಡ್ತೇನೆ ಈ ಸಮಯದಲ್ಲಿ. ಒಬ್ಬ ವ್ಯಕ್ತಿಗೆ ತಿಳಿಯಲಿ ಕರ್ತನೇ, ಅವನು ಮಾಡಿದ ಒಳ್ಳೆಯತನದಿಂದ ಅಲ್ಲ, ಅವನು ಮಾಡಿದ ದಾನ ಧರ್ಮದಿಂದ ಅಲ್ಲ, ಅವನು ಮಾಡಿದ ಪ್ರಾರ್ಥನೆಯಲ್ಲಿ ಅಲ್ಲ, ಎಲ್ಲ ನಿನ್ನ ಕೃಪೆಯಾಗಿದೆ. ಎಲ್ಲ ನಿನ್ನ ಕೃಪೆ, ನಿನ್ನ ಕೃಪೆಯಿಂದ ನಾವು ಜೀವಿಸ್ತಾ ಇದ್ದೇವೆ ಸ್ವಾಮಿ. ಈ ಸಮಯದಲ್ಲಿ ಕರ್ತನೆ, ನಿನ್ನ ಕರುಣೆಯ ದೃಷ್ಟಿ ಹಾಕು ಎಲ್ಲರ ಮೇಲೆ, ಪ್ರೀತಿಯಿಂದ ನೋಡು ಕರ್ತನೆ. ಎಲ್ಲರಿಗೆ ದಯೆ ತೋರಿಸು. ಸೈತಾನನು ಹಾಕಿದ ಎಲ್ಲ ಸುಳ್ಳು ಯೇಸು ನಾಮದಲ್ಲಿ ಅವನು ಮುರಿದು ಹೊರಗಾಗ್ತೇವೆ. ಸತ್ಯವನ್ನು ನಂಬಲಿ ಕರ್ತನೆ. ಯೇಸುವೇ, ನಿನಗೆ ಸ್ತೋತ್ರ, ನಿನಗೆ ಸ್ತೋತ್ರ. ಮಾನವನು ಬಲಹೀನತೆ ಇದ್ದಾನೆ, ಒಂದು ರೀತಿಯಲ್ಲಿ ಇದ್ದರೆ ಒಂದು ರೀತಿಯಲ್ಲಿ ಬಲಹೀನೆ ಉಂಟು ಎಲ್ಲ ವ್ಯಕ್ತಿ ಹತ್ರ. ಅದು ಒಪ್ಪಿಕೊಂಡು ಕರ್ತನೆ ನಿನ್ನ ಸನ್ನಿಧಿಗೆ ಬರಲಿಕ್ಕೆ ಸಹಾಯ ಮಾಡು. ನಿನ್ನ ಸಹಾಯ ಬೇಕು, ಎಲ್ಲ ನಿನ್ನ ಮಕ್ಕಳಿಗೆ ನಿನ್ನ ಸಹಾಯ ಬೇಕು. ಹೋಗುವಾಗ ಬರುವಾಗ ಕಾಪಾಡು, ಕೇಡಿಂದ ತಪ್ಪಿಸು. ಯಾವ ಕೆಲಸದಲ್ಲಿ ಇದ್ದಾರೆ ಈ ಸಮಯದಲ್ಲಿ ನಿನ್ನ ಆಶೀರ್ವಾದ ಇಳಿದು ಬರಲಿ. ಮುಂದೆ ಏನು ಕೆಲಸ ಆಗಲಿಕ್ಕುಂಟು ಅವರದು, ಅದರಲ್ಲಿ ನಿನ್ನ ಆಶೀರ್ವಾದ ಮಾಡು ಕರ್ತನೆ. ಏನೋ ನಿನ್ನ ಮಕ್ಕಳ ಹತ್ರ ಏನುಂಟು ಅದರಲ್ಲಿ ನಿನ್ನ ಆಶೀರ್ವಾದ ಇಳಿದು ಬರಬೇಕಂತ ನಾನು ಪ್ರಾರ್ಥನೆ ಮಾಡ್ತೇನೆ ಈ ಸಮಯದಲ್ಲಿ. ಪರಿಶುದ್ಧಾತ್ಮನೇ ಸಹಾಯ ಮಾಡು, ನಿನ್ನ ಸಹಾಯ ಬೇಕು. ಬಂದಾದ ಬಾಗಿಲುಗಳು ತೆರೆಯಲ್ಪಡಲಿ ಯೇಸು ಕ್ರಿಸ್ತನ ನಾಮದಲ್ಲಿ. ತಂದೆ, ನಿನಗೆ ಸ್ತೋತ್ರಪ್ಪ, ನಿನಗೆ ಸ್ತೋತ್ರ. ಎಷ್ಟೋ ಮಂದಿ ಕಷ್ಟದಲ್ಲಿದ್ದಾರೆ, ಸಮಸ್ಯೆಯಲ್ಲಿದ್ದಾರೆ, ದುಃಖದಲ್ಲಿದ್ದಾರೆ ಸ್ವಾಮಿ, ಕೊರತೆಯಲ್ಲಿದ್ದಾರೆ, ಚಿಂತೆಯಲ್ಲಿದ್ದಾರೆ, ಡಿಪ್ರೆಸ್ ಇದ್ದಾರೆ. ಎಷ್ಟೋ ಮಂದಿ ಏನು ಮಾಡುವುದೆಂದು ಗೊತ್ತಾಗದಲ್ಲ. ಎಷ್ಟೋ ಮಂದಿಗೆ, ಎಷ್ಟೋ ಮಂದಿ ಸುಸೈಡ್ ಮಾಡಲಿಕ್ಕೆ ನಿರ್ಧಾರ ಮಾಡ್ತಾರೆ ಸ್ವಾಮಿ. ಅವರಿಗೆ ನೀನು ಮುಟ್ಟಬೇಕಂತ ನಾನು ಪ್ರಾರ್ಥನೆ ಮಾಡ್ತೇನೆ ಈ ಸಮಯದಲ್ಲಿ. ಟಚ್ ಮಾಡು ಕರ್ತನೆ. ಎಷ್ಟೋ ಮರಣದ ಮನೆ ಉಂಟು, ಮರಣ ಆದ ಮನೆ ಉಂಟು. ಎತ್ತೆಯಲ್ಲಿದ್ದಾರೆ, ಚಿಂತೆಯಲ್ಲಿದ್ದಾರೆ, ಎಲ್ಲವನ್ನು ಕಳಕೊಂಡದಿದ್ದಾರೆ. ಅವರ ಮೇಲೆ ಕರುಣೆ ತೋರಿಸು ಯೇಸುವೇ, ನಿನ್ನ ದಯೆ ತೋರಿಸು. ಎಷ್ಟೋ ಜನ ಮರಣದ ಹಂತದಲ್ಲಿದ್ದಾರೆ, ಈಗ ಅವರಿಗೆ ನೀನು ಮುಟ್ಟಬೇಕಂತ ನಾನು ಪ್ರಾರ್ಥನೆ ಮಾಡ್ತೇನೆ ಕರ್ತನೆ. ಸತ್ಯದ ಪರಿಜ್ಞಾನ ಕೊಡಬೇಕಂತ ನಾನು ಪ್ರಾರ್ಥನೆ ಮಾಡ್ತೇನೆ ಈ ಸಮಯದಲ್ಲಿ. ನೀನು ಚಲಿಸಬೇಕಂತ ಪ್ರಾರ್ಥನೆ ಮಾಡ್ತೇನೆ. ಎಲ್ಲ ಕುಟುಂಬದಲ್ಲಿ ನೀನು ಚಲಿಸು ಕರ್ತನೆ. ನೀನು ಚಲಿಸಬೇಕು ಕರ್ತನೆ. ನೀನು ಅವರಿಗೆ ಮುಟ್ಟಬೇಕಂತ ನಾನು ಪ್ರಾರ್ಥನೆ ಮಾಡ್ತೇನೆ. ಹೇಗೆ ಸೌಲನಿಗೆ ನೀನು ಮುಟ್ಟಿದಿ, ಎನ್ಕೌಂಟರ್ ಮಾಡಿದ, ಅದೇ ಪ್ರಕಾರ ಮಾಡಬೇಕಂತ ನಾನು ಪ್ರಾರ್ಥನೆ ಮಾಡ್ತೇನೆ. ಒಬ್ಬರು ನಾಶವಾಗುವುದು ನಿನ್ನ ಚಿತ್ತ ಅಲ್ಲ ತಂದೆ. ಎಲ್ಲರ ರಕ್ಷಣೆ ಹೊಂದಬೇಕೆಂದು ಅದು ನಿನ್ನ ಚಿತ್ತವಾಗಿದೆ ಸ್ವಾಮಿ. ಈ ಸಮಯದಲ್ಲಿ ನೀನು ಚಲಿಸು. ಎಲ್ಲ ಹಳ್ಳಿ, ಎಲ್ಲ ಪೇಟೆ, ಎಲ್ಲ ಪಟ್ಟಣಗಳಲ್ಲಿ ನೀನು ಚಲಿಸು ಸ್ವಾಮಿ. ಮನೆಯಲ್ಲಿ ಚಲಿಸು. ನೀನು ಮುಟ್ಟಬೇಕಂತ ನಾನು ಪ್ರಾರ್ಥನೆ ಮಾಡ್ತೇನೆ. ಈ ಸತ್ಯ ಎಲ್ಲರಿಗೆ ಪ್ರಕಟವಾಗಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೇನೆ. ದಯ ತೋರಿಸು. ಕೆಲಸ ಇಲ್ಲದವರಿಗೆ ಕೆಲಸವನ್ನು ಒದಗಿಸಬೇಕಂತ ನಾನು ಪ್ರಾರ್ಥನೆ ಮಾಡ್ತೇನೆ. ಯಾರ್ಯಾರು ಯಾವ ಸಮಸ್ಯೆಯಲ್ಲಿ ಈ ಸಮಯದಲ್ಲಿ ಇದ್ದಾರೆ ಅದರಿಂದ ಬಿಡುಗಡೆ ಆಗಲಿ, ಆ ಬಂಧನ ಮುರಿಯಲಿ ಕರ್ತನೆ. ಯಾರ್ಯಾರಿಗೆ ಹೀಲಿಂಗ್ ಬೇಕು ಕರ್ತನೆ, ಸ್ವಸ್ಥತೆ ಬೇಕು ಈ ಸಮಯದಲ್ಲಿ ನೀನು ಮುಟ್ಟಬೇಕಂತ ನಾನು ಪ್ರಾರ್ಥನೆ ಮಾಡ್ತೇನೆ. ಟಚ್ ಮಾಡು ಕರ್ತನೆ.
ಯಾವ ಭಾಗದಲ್ಲಿ ಶರೀರದಲ್ಲಿ ನೋವುಂಟು ಇದೇ ಸಮಯ ದೇವರ ಆತ್ಮ ನಿಮಗೆ ಮುಟ್ಟುತ್ತಾ ಇದ್ದಾನೆ, ಟಚ್ ಮಾಡ್ತಾ ಇದ್ದಾನೆ ದೇವರ ಆತ್ಮ ನಿಮಗೆ. ಥ್ಯಾಂಕ್ ಯು ಲಾರ್ಡ್, ನೀನು ಮುಟ್ಟಿದ್ದಕ್ಕೆ ಸ್ತೋತ್ರ ಕರ್ತನೆ. ಫ್ರೀ ಮಾಡುವವರಿಗೆ ಕರ್ತನೆ, ದೇವರು ನೋವಿಂದ ಫ್ರೀ ಮಾಡ್ತಾ ಇದ್ದಾರೆ. ಯಾವ ಸಂಶಯದಲ್ಲಿ ಇದ್ದೀರಿ ನೀವು ಒಳಗಿಂದ, ನನ್ನ ಒಳಗೆ ಏನೋ ಕಾಯಿಲೆ ಉಂಟು ಎಂದು ಎಷ್ಟೋ ಜನ ಸಂಶಯದಲ್ಲಿ ಈಗ ಇದ್ದಾರೆ, ಒಂದು ಡೌಟಲ್ಲಿ ಇದ್ದೀರಿ, ಅಂಥವರಿಗೆ ದೇವರು ಫ್ರೀ ಮಾಡ್ತಾ ಇದ್ದಾನೆ. ಯಾವ ಸಂಶಯ ಮಾಡಬೇಡ, ಯಾವ ಸಮಸ್ಯೆ ನಿನಗೆ ಇಲ್ಲ. ನೀನು ಹೇಳ್ತೀನಿ ನನ್ನ ಒಳಗೆ ಒಂದು ಕಾಯಿಲೆ ಉಂಟು, ನಿನಗೆ ಆಲೋಚನೆ ಬರ್ತಾ ಉಂಟು ಪದೇ ಪದೇ, ತಿರಸ್ಕಾರ ಮಾಡು. ದೇವರಾತ್ಮ ನಿನಗೆ ಮುಟ್ಟುತ್ತಾ ಇದ್ದಾನೆ, ಆ ಭಾಗಕ್ಕೆ ಹೀಲ್ ಮಾಡ್ತಾ ಇದ್ದಾನೆ ದೇವರಾತ್ಮ ನಿನಗೆ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ನಿನ್ನ ಆತ್ಮಂದ ತುಂಬಿಸು, ಪರಿಶುದ್ಧ ಆತ್ಮನ ತುಂಬಿಸ್ತಾ ಇದ್ದಾನೆ. ಸತ್ಯದ ಪರಿಜ್ಞಾನ ಕೊಡ್ತಾ ಇದ್ದಾನೆ ಎಲ್ಲರಿಗೆ, ಸತ್ಯದ ಪರಿಜ್ಞಾನ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ಯಾರ್ಯಾರು ಏನೇನು ಕಳ್ಕೊಂಡಿದ್ದಾರೆ ಸ್ವಾಮಿ ತಂದೆ, ಎಷ್ಟೋ ಜನ ತನ್ನ ಮನೆ ಮಟ್ಟವನ್ನು ಕಳ್ಕೊಂಡಿದ್ದಾರೆ, ಆಸ್ತಿ ಪಾಸ್ತಿಯನ್ನು ಕಳ್ಕೊಂಡಿದ್ದಾರೆ, ತನ್ನಲ್ಲಿ ಇದ್ದದನ್ನು ಎಲ್ಲವನ್ನು ಕಡೆಗೊಳ್ಳಿದ್ದಾರೆ ಸ್ವಾಮಿ. ಪುನಃ ಅವರಿಗೆ ರೆಸ್ಟೋರೇಷನ್ ಮಾಡೋಕಂತಾನೆ, ಪುನಃ ಒದಗಿಸಿ ಬರ್ತಾನೆ. ಇವರ ಅಗತ್ಯ ಎಲ್ಲಿಂದ ಬರುವುದು? ಭೂಮಿ ಆಕಾಶವನ್ನು ಸೃಷ್ಟಿ ಮಾಡಿದ ತಂದೆಯಿಂದ ತನ್ನ ಐಶ್ವರ್ಯಕ್ಕೆ ತಕ್ಕ ಹಾಗೆ ಎಲ್ಲವನ್ನು ಒದಗಿಸಿ ವೇಸುವೆ. ಕ್ರಿಸ್ತ ಯೇಸುವಿನ ಮುಖಾಂತರ ಒದಗಿಸು, ಟಚ್ ಮಾಡು. ಇವರ ಅನ್ನ ಪಾನಗಳನ್ನು ಆಶೀರ್ವದ ಸ್ವಾಮಿ, ಬ್ಲೆಸ್ ಮಾಡು, ಬ್ಲೆಸ್ ಮಾಡೋಕಂತಾನೆ. ಥ್ಯಾಂಕ್ ಯು ಲಾರ್ಡ್. ಆತ್ಮಿಕ ಕಣ್ಣು ಎಲ್ಲರ ತೆರೆಯಲ್ಪಡಲಿ, ಬ್ಲೆಸ್ ಆಗಲಿ. ಅವರು ಎಲ್ಲ ಅಧಿಕಾರಿಗಳಿಗೆ ನಾನು ಬ್ಲೆಸ್ ಮಾಡ್ತೇನೆ. ಅಧಿಕಾರಿಗಳಿಗೆ ಸರಿಯಾದ ಜ್ಞಾನ, ಸರಿಯಾದ ಬುದ್ಧಿ ಕೊಡುತ್ತದೆ, ಸರಿಯಾದ ತಿಳುವಳಿಕೆ ಕೊಡು. ತನ್ನ ಪ್ರಜೆಯನ್ನು ನಡೆಸಲಿಕ್ಕೆ ಸಹಾಯ ಮಾಡ್ತಾನೆ. ಎಲ್ಲರ ಹೃದಯದಲ್ಲಿ ದಯ ಹಾಕು, ಕರುಣೆ ಹಾಕು, ಕನಿಕರ ಹಾಕು. ಮನಸ್ಸು ಬದಲಾಗಲಿಕ್ಕೆ ನಿನ್ನ ಸ್ವಭಾವದಿಂದ ತುಂಬಿಸಬೇಕಂತ ನಾನು ಪ್ರಾರ್ಥನೆ ಮಾಡ್ತೇನೆ. ಒಬ್ಬರಿಬ್ಬರು ನೋಡುವಾಗ ದಯ ಇಳಿದು ಬರಲಿ ಅವರ ಮೇಲೆ. ತನಗಿಂತ ಒಬ್ಬನ ಶ್ರೇಷ್ಠರಿಂದ ಎನಿಸಲಿಕ್ಕೆ ಈ ಭಾವನೆ ಬರಲಿ ಎಲ್ಲರಲ್ಲಿ, ಎಲ್ಲ ಮಾನವರಲ್ಲಿ. ತಂದೆಯ ಸ್ತೋತ್ರ, ನೀನು ಮುಟ್ಟಿದ್ದಕ್ಕೆ ಸ್ತೋತ್ರ, ನಮ್ಮ ಪ್ರಾರ್ಥನೆ ಕೇಳಿದ್ದಕ್ಕೆ ಸ್ತೋತ್ರ, ಉತ್ತರ ಕೊಟ್ಟಿದ್ದಕ್ಕೆ ಸ್ತೋತ್ರ. ಎಲ್ಲ ಘನ ಮಾನ ಸಲ್ಲಿತ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆ, ಆಮೆನ್. ಹಲ್ಲೆಲೂಯಾ. ನೀ ಶ್ರೇಷ್ಠನೇ, ನೀ ಬಾಲವು, ನಿನ್ನ ಹಾಗೆ ಯಾರೂ ಇಲ್ಲ. ನೀ ಶ್ರೇಷ್ಠನೇ, ನೀ ಬಾಲವು, ನಿನ್ನ ಹಾಗೆ ಯಾರೂ ಇಲ್ಲ. ಹಾಗೆ ಯಾರೂ ಇಲ್ಲ, ನಿನ್ನ ಹಾಗೆ ಯಾರೂ ಇಲ್ಲ. ನಮ್ಮ ಯೇಸುವಾಗಿ ಯಾರೂ ಇಲ್ಲ, ನಿನ್ನ ಹಾಗೆ ಯಾರೂ ಇಲ್ಲ, ನಿನ್ನ ಹಾಗೆ ಯಾರೂ ಇಲ್ಲ. ತಂದೆ ಸ್ತೋತ್ರ, ಬೆಳಿಗ್ಗೆಯಿಂದ ಅಷ್ಟು ತನಕ ನಡೆಸಿದೆ ಕಥನೆ, ಆರಂಭದ ಪ್ರಾರ್ಥನೆ, ಸ್ತುತಿ ಮತ್ತು ಆರಾಧನೆ, ವಾಕ್ಯ ಭಾಗ ಎಲ್ಲವನ್ನು ಸ್ವಾಮಿ ಕಥನೆ, ನೀನು ಕಥನೆ ಸ್ವೀಕಾರ ಮಾಡಿದ್ದಕ್ಕೆ ಸ್ತೋತ್ರ. ನಮ್ಮ ಆರಾಧನೆ ಸ್ತುತಿ ನೀನು ಸ್ವೀಕಾರ ಮಾಡಿದ ಕಥನೆ, ವಾಕ್ಯ ಭಾಗದಲ್ಲಿ ಎಲ್ಲರಿಗೆ ಆಶೀರ್ವಾದ ಮಾಡಿದ್ದಕ್ಕೆ ಸ್ತೋತ್ರ. ಪ್ರಾರ್ಥನೆ ನಾವು ಏನೇನು ಪ್ರಾರ್ಥನೆ ಮಾಡಿದೆವು ಈ ಸಮಯ ನೀನು ಕೇಳಿ ಉತ್ತರ ಕೊಟ್ಟಿದ್ದಕ್ಕೆ ಸ್ತೋತ್ರ. ಎಲ್ಲ ಘನ ಮಾನ ಸತ್ತ ಯೇಸು ನಾಮ ತಂದೆ, ಆಮೆನ್.